ಯಾವ ಶಾಶ್ವತ ಸದಾಕಾಲ ಆತ್ಮನ ಜೊತೆಗಿರ್ತಕ್ಕಂತಹ ಧರ್ಮವನ್ನು ಸತತವಾಗಿಯೇ ಜೀವ ರಕ್ಷಣೆ ಮಾಡ್ಕೋಬೇಕು ಅನ್ನುವಂತಹ ಉಪದೇಶವನ್ನು ಕೊಡ್ತಾ ಇದ್ದಾರೆ. ರಕ್ಷಣೆ ಅಂತ ಹೇಳಿದ ತಕ್ಷಣ ಇಲ್ಲೇನು ಯುದ್ಧ ಮಾಡಕ್ಕೆ ಹೋಗೋದು ಬೇಕಾಗಿಲ್ಲ. धर्मद रक्षणे अंद तक्षण कहीं युद्ध करने के लिए नहीं जाना है या किसी को परिवर्तन करने की आवश्यकता नहीं है. धर्म रक्षा का जो विषय है ये आज बहुत बदनाम हो चुका है. धर्म रक्षा ಅಂತ ಹೇಳಿದ ತಕ್ಷಣ ತುಂಬ ವಿಕೃತಿ ಬಂದ್ಬಿಟ್ಟಿದೆ. ಧರ್ಮ ರಕ್ಷಣೆ ಹೇಗೆ ಮಾಡೋದು ಅದರ ಪ್ರಾಯೋಗಿಕ ಉಪಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. कैसे धर्म की रक्षा करना, ऐसे नहीं करना जैसे हमें पढ़ाया जा रहा है. बहुत लोगों ने सुना होगा ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಜೈನ ಧರ್ಮದ ರಕ್ಷಣೆ ಹೇಗೆ ಮಾಡೋದಂತ ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. और उपाय क्या निकलते हैं, बिल्कुल सुंदर सुंदर उपाय. ಒಬ್ಬ ಹೇಳ್ತೇನೆ ಜನಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ, ಇನ್ನೊಬ್ಬ ಹೇಳ್ತಾನೆ ಬೇರೆಯವ್ರನ್ನೆಲ್ಲ ಜೈನರನ್ನೇ ಮಾಡಿಬಿಡ್ಬೇಕು. ಇನ್ನೊಬ್ಬ ಹೇಳ್ತಾನೆ ಮದುವೆ ಮೇಲೆ ನಿಯಮ ಕಾನೂನುಗಳು ಜಾಸ್ತಿ ಮಾಡಿ. ಇವೆಲ್ಲ ಉಪಾಯಗಳು ಧರ್ಮ ರಕ್ಷಣೆ ಮಾಡಲಿಕ್ಕೆ. जब ऐसे उपाय हमारे पास हैं तो धर्म की रक्षा कैसे होगी? ಇಂತಹ ಉಪಾಯಗಳಿಂದ ಧರ್ಮ ರಕ್ಷಣೆ ಆಗೋದಿಲ್ಲ, ಮರಳಿ ಧರ್ಮದ ಅವನತಿ ಆಗುತ್ತೆ. ಅದೇ ಆಗುತ್ತಾ ಇದೆ. ನಮ್ಮ ಅಸ್ತಿತ್ವದ ವಿರುದ್ಧವೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ವಿರುದ್ಧನೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಧರ್ಮದ ರಕ್ಷಣೆ ಹೆಂಗಾಗುತ್ತೆ? ಇಲ್ಲಿ ಧರ್ಮ ರಕ್ಷಣೆಯ ಪ್ರಾಕ್ಟಿಕಲ್ ಉಪಾಯ ಹೇಳ್ತಾ ಇದ್ದಾರೆ. ಹೇಗೆ ಧರ್ಮ ರಕ್ಷಣೆ ಆಗುತ್ತೆ? ಧರ್ಮ ಹೃದಯದಲ್ಲಿರುತ್ತೆ, ಧರ್ಮ ಜೀವಿಯ ಜ್ಞಾನದಲ್ಲಿರುತ್ತೆ. ಧರ್ಮ ಅಂದ್ರೆ ಜಾತಿ ಅಲ್ಲ. सबसे बड़ी समस्या तो यही है ना, हम लोग धर्म माने जाति समझ लेते हैं. धर्म अंदर जाति अल्ला. तो फिर हम धर्म रक्षा करने के उपाय जो है ना वो जाति को रक्षा करने के उपाय. अर्थ ಆಗ್ತಿದೆ? ನಾವು ಧರ್ಮ ರಕ್ಷಣೆ ಅಂತ ಏನು ಉಪಾಯ ಹೇಳ್ತೀವಲ್ಲ ಅದೆಲ್ಲ ಧರ್ಮ ರಕ್ಷಣೆಗೋಸ್ಕರ ಇರೋದಿಲ್ಲ, ಅದೆಲ್ಲ ಜಾತಿ ರಕ್ಷಣೆಗೋಸ್ಕರ. ಯಾಕಂದ್ರೆ ಇವನ ಧರ್ಮದ ಮೇಲೆ ಇವನಿಗೆ ನಂಬಿಕೆ ಇಲ್ಲ. ಒಂದು 10 ಜನ ಹಿಂದೆ ನಿಂತರೆ ಆಗ ನಂಬಿಕೆ ಬರುತ್ತೆ, ಹಾ ನಾನೇನೋ ಸರಿ ಮಾಡ್ತಾ ಇದ್ದೀನಿ. ಮತ್ತೆ ಯಾರು ಹಿಂದೆ ನಿಂತಿಲ್ಲ ಅಂದ್ರೆ ಇವನಿಗೆ ಡೌಟ್ ಆಗ್ಬಿಡುತ್ತೆ कि ನಾನಿಲ್ಲಿ ಏನೋ ತಪ್ಪು ಮಾಡ್ತಿದ್ದೀನಿ, ಇದು ಸರಿ ಇಲ್ಲ. तो इसलिए भीड़ इकट्ठा करता है. अर्थ ಆಗ್ತಿದೆ? तो धर्म रक्षणೆಯ ಅರ್ಥ ಜಾಸ್ತಿ ಜನಸಂಗ್ರಹ ಅಲ್ಲ,
ज्यादा लोगों की संख्या धर्म की रक्षा नहीं करती. ಅರ್ಥ ಆಗ್ತಿದೆ? ಏನು ಉಪಾಯ ಹೇಳ್ತಿದ್ದಾರೆ? ಒಂದು ಕಡೆಗೆ ಹೇಳ್ತಾರೆ ಸತತವಾಗಿ ಧರ್ಮ ಮಾಡುವಂತ, ಇನ್ನೊಂದು ಕಡೆ ಹೆಂಗೆ ಹೇಳ್ತಿದ್ದಾರೆ ಕಿ ಸಂಸಾರದಲ್ಲಿ ಇದ್ರೂ ಭೋಗಗಳನ್ನ ಭೋಗಿಸ್ತಾ ಇದ್ರೂ ಧರ್ಮ ರಕ್ಷಣೆ ಪೂರ್ವಕವಾಗಿ. ಉದಾಹರಣೆ ಹೇಳ್ತಾರೆ. ಈಗ 21 ಆಯ್ತಲ್ಲ, 22 ಆಯ್ತಾ? 22ನೇ ಶ್ಲೋಕ 21. ಕೃಷಕ ಉದಾಹರಣೆ. ಧರ್ಮಾದವಾಪ್ತಿ ವಿಭವೋ ಧರ್ಮಾದವಾಪ್ತಿ ವಿಭವೋ ಧರ್ಮಂ ಪ್ರತಿಪಾಲ್ಯ ಭೋಗಮನುಭವತು ಬೀಜಾದವಾಪ್ತ ಧಾನ್ಯಃ ಕೃಷಿವಲಸ್ತಸ್ಯ ಬೀಜಮಿವ. ಕೃಷಿವಲಃ ತಸ್ಯ ಬೀಜಮಿವ. ಕೃಷಿವಲಃ ಕೃಷಕ. ಕೃಷಕ ಏನ್ ಮಾಡ್ತಿದ್ದಾನೆ? ಬೀಜವನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದೆ? ಬೀಜಂ ಇವ, ಬೀಜದ ತರ. ರೈತ ಕೃಷಕ ಬೆಳೆ ಬಂದದ್ದನ್ನ ಅನುಭವಿಸ್ತಾನೆ. ಬೀಜಾತ್ ಅವಾಪ್ತ ಧಾನ್ಯ, ಬೀಜಗಳಿಂದ ಯಾವ ಧಾನ್ಯ ಬರುತ್ತೆ ಅದನ್ನ ಕೃಷಿವಲಃ ತಸ್ಯ ಬೀಜಮಿವ, ಆ ಬೀಜದ ತರಹ ಏನ್ ಮಾಡ್ತಾನೆ? ಭೋಗಂ ಅನುಭವತು, ಭೋಗಗಳನ್ನು ಭೋಗಿಸ್ಬೇಕು. ಉದಾಹರಣೆ ಏನು ಕೊಟ್ಟರು? ಕೃಷಿ ಮಾನೆ ಹೊತ್ತಕ್ಕೆ. ಕೃಷಿ ಅಂದ್ರೆ ಏನು? 10 ಬೀಜದಿಂದ 1,00,000 ಬೀಜ ತಯಾರು ಮಾಡೋದು ಈ ಕೃಷಿ. ಯಾವಾಗ ಕೃಷಕ ಧಾನ್ಯಗಳನ್ನ ಬಿತ್ತುತ್ತಾನೆ, 100 ಧಾನ್ಯ ಬಿತ್ತಿದ್ರೆ 1 ಕೋಟಿ ಧಾನ್ಯ ಬರುತ್ತೆ. ಈಗ ಅವನೇನ್ ಮಾಡ್ತಾನೆ? ಆ ಧಾನ್ಯವನ್ನ ಭೋಗಿಸ್ತಾನೆ. ಆದ್ರೆ ಹೇಗೆ ಭೋಗಿಸ್ತಾನೆ? ಮುಂದಿನ ಮಳೆಗಾಲ ಬಂದಾಗ ಪುನಃ ಬೀಜ ಬೇಕಾಗುತ್ತೆ. देखो ಈ ಉದಾಹರಣೆ ಯಾವಾಗಿಂದಿದೆ? 1000 ವರ್ಷದ ಹಿಂದಿಂದು. ಇವಾಗಿನ ಕಲ್ಪನೆ ಮಾಡೋದಿಲ್ಲ. ಅಂಗಡಿಗಳಲ್ಲಿ ಹೋಗಿ ಬೀಜ ಸಿಗ್ತಾ ಇದೆ, ತಗೊಂಬರ್ತಾ ಇದ್ದೀನಿ, ಪ್ರೀ ಟ್ರೀಟೆಡ್ ಸೀಡ್ಸ್. ಅದಿಲ್ಲ. ಹಿಂದೆ ಏನು ನಡೀತಾ ಇತ್ತು? ಬೀಜಗಳು ರೈತನ ಮನೆಯಲ್ಲೇ ಇರ್ತಿತ್ತು. ಮುಂದೆ ಮಳೆಗಾಲ ಬಂದಾಗ ಪುನಃ ಬೀಜ ಬಿತ್ತಬೇಕಿತ್ತು. ಯಾವಾಗ ಬೀಜ ಬಿತ್ತೋದಿದೆ ಗೊತ್ತಿದೆ, ಏನ್ ಮಾಡ್ತಿದ್ದ ಅವನು? ಬಳಕೆಗೆ ತಗೊಳ್ಳೋಕಿನ್ ಮುಂಚೆ ಬೀಜಕ್ಕೆ ಎಷ್ಟು ಬೇಕೋ ಅದನ್ನ ತೆಗೆದು ಬಿಡ್ತಿದ್ದ. ಬೀಜಕ್ಕೆ ಬೇಕಾಗಿರುವಷ್ಟು ತೆಗೆದಿಟ್ಟ ಮೇಲೆ ಇನ್ನು ಏನು ಭೋಗ ಇದೆ, ತಿನ್ನಕ್ಕೆ ಉನ್ನಕ್ಕೆ ಏನು ಬೇಕು ಅದನ್ನ ತಗೋತಾ ಇದ್ದ. ಹಾಗೆ ಹೇಳ್ತಾ ಇದ್ದಾರೆ, ನಮ್ಮ ಸದ್ಯದ ಸ್ಥಿತಿ ಹೇಗಿದೆ ಕಿ ನಮಗೆ ಭವಿಷ್ಯ ಗೊತ್ತೇ ಇಲ್ಲ. ನಾವೇನ್ ಮಾಡ್ತಿದ್ದೀವಿ? ಒಂದು ಸಲ ಬೆಳೆ ಬಂದಿದೆ, ಪುನಃ ಬಿತ್ತಬೇಕು ಅಂತ ಗೊತ್ತಿಲ್ಲ. हम क्या करते? एक बार जो फसल आया उसको पूरी तरह से काट लो और खा जाओ पूरा. तो फिर दोबारा कल अगले साल फिर देखेंगे ना. ಮುಂದಿನ ವರ್ಷದ ಚಿಂತೆ ಇಲ್ಲ. ಆಚಾರ್ಯರು ಹೇಳ್ತಾ ಇದ್ದಾರೆ, ಧರ್ಮ ರಕ್ಷಣೆ ಹೇಗಾಗುತ್ತೆ? ಕಿ ನಿನ್ನ ಅಸೀಮಿತವಾದ ಭೋಗದಿಂದ ಧರ್ಮ ರಕ್ಷಣೆ ಆಗೋದಿಲ್ಲ. ಬೈ ಕುಚ್ ಬಚಾಕಿ ತೋ ರಖೋ, ಕೆಸೆ ಬಚಾನ. ಇವಾಗ ಯಾವ ಪುಣ್ಯದ ಉದಯ ಬಂದಿದೆ ಅದು ಹಿಂದಿನ ಬಿತ್ತನೆಯ ಫಲ ಇದೆ. ठीक है ना? अभी जो उदय में आया है वो पिछले कर्मों का फल है. ಈಗ ಯಾವ ಬೆಳೆ ಬಂದಿದೆಯಲ್ಲ, ಪುಣ್ಯವೆಂಬ ಬೆಳೆ ಯಾವುದೀಗ ಬಂದಿದೆ, ಆ ಬೆಳೆಯನ್ನು ಹೆಂಗೆ ಭೋಗಿಸೋದು?
ಆ ಬೆಳೆಯನ್ನ ಬೀಜಕ್ಕಿಟ್ಟು ಎಷ್ಟು ಉಳಿಯುತ್ತೆ ಅಷ್ಟು ಮಾತ್ರ ಭೋಗಿಸೋದಿದೆ. ಅರ್ಥ ಆಗ್ತಿದೆ? ಪುಣ್ಯ ಯಾವ ಉದಯಕ್ಕೆ ಬಂದಿದೆ ಅದನ್ನು ಎಷ್ಟು ಭೋಗಿಸೋದು? ತಿಳಿತಾರೆ? ಬೀಜಕ್ಕಿಟ್ಟು ಅಂದ್ರೆ ಎಷ್ಟು? ಉಳಿದ್ರೆ ಎಷ್ಟರಲ್ಲಿ ನಿನ್ನ ಧರ್ಮ ರಕ್ಷಣೆ ಆಗುತ್ತೆ ಅಷ್ಟು ಭೋಗ ಮಾಡೋದಿದೆ. ಅಭಿ ಜೋ ಹಾಲತ್ ಹೇ ಕ್ಯಾ ಹೈ, ಇವಾಗೇನು ಪರಿಸ್ಥಿತಿ ಇದೆ ಕಿ ಯಾರಿಗೆ ಎಷ್ಟು ಸಾಮಗ್ರಿಗಳು ಸಿಕ್ಕಿದೆ ಅವನದನ್ನ ಅಷ್ಟು ಮಾತ್ರ ಅಲ್ಲ ಅದಕ್ಕೂ ಮೀರಿ ಭೋಗಿಸ್ತಾ ಇದ್ದಾನೆ. ಹಮ್ ಕ್ಯಾ ಬೋಲ್ ದೇತೆ ಕಿ ಸಮಾಜ ತುಂಬಾ ಸ್ವಚ್ಛವಾಗಿದೆ, ಕಾಡು ತುಂಬಾ ಮಲಿನವಾಗಿದೆ. ಯಾಕಂದ್ರೆ ಕಾಡಲ್ಲಿ ಹಿಂಸೆ ಇದೆ, ಇಲ್ಲಿ ಸಮಾಜದಲ್ಲಿ ಅಹಿಂಸೆ ಇದೆ. ಏನ್ ನಡೀತಾ ಇದೆ? ಒಂದು ಪ್ರಾಣಿ ಇದೆ, ಪ್ರಾಕೃತಿಕವಾಗಿ ಅದೆಷ್ಟು ಭೋಗಿಸುತ್ತೆ? ಹೊಟ್ಟೆಗೆ ಎಷ್ಟು ಬೇಕಷ್ಟೆ. ಹೊಟ್ಟೆ ತುಂಬಿತು ಅಂದ್ರೆ ಇನ್ಯಾರೂ ಬೇಕಿಲ್ಲ ಅದಕ್ಕೆ. ಆದ್ರೆ ಸಮಾಜದಲ್ಲಿ ಏನ್ ನಡೀತಾ ಇದೆ? अब देखो जंगल जाओगे तो भावनाएं क्या उठती है? ಕಾಡು, ಬೆಟ್ಟ, ಗುಡ್ಡ, ನದಿ ಇಲ್ಲೆಲ್ಲ ಹೋದ್ರೆ ಏನನ್ಸುತ್ತೆ? ಎಷ್ಟು ಸುಂದರವಾಗಿದೆ ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಅಲ್ಲಿ ಇರೋ ಪ್ರಾಣಿಗಳಿಗೆಲ್ಲ ನಾವು ವೈಲ್ಡ್ ಎನಿಮಲ್ ಅಂತೀವಿ. ಮತ್ತೆ ಅಲ್ಲಿಗೆ ಹೋದಾಗ ಏನನ್ಸುತ್ತೆ? ಕಿತನಾ ಸುಂದರ. ಅದೇ ಆ ಪ್ರಾಣಿ ನಮ್ಮ ಊರಿಗೆ ಬಂದ್ಬಿಟ್ರೆ ಆ ಪ್ರಾಣಿಗೆ ಏನನ್ಸುತ್ತೆ? उसको लगता है कहाँ फंस गया मैं. ಆ ಪ್ರಾಣಿ ಊರಿಗೆ ಬಂದ್ರೆ ಅದಕ್ಕೆ ಏನನ್ಸುತ್ತೆ? ಎಷ್ಟು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದಿದೆ. ಯಾರು ಮಲಿನ ಇದ್ದಾರೆ? दुर्गंध कहाँ से आती है? जंगल से आती है कि समाज से आती है? पूरी पृथ्वी को तबाह कर दिया मनुष्य ने. ಪೂರ್ತಿ ಭೂಮಿ ಜೀವಿಸ್ಲಿಕ್ಕೆ ಯೋಗ್ಯ ಇಲ್ಲ ಆ ತರ ಮಾಡಿಬಿಟ್ಟಿದ್ದಾನೆ. ತೋ ಜಿನವಾನಿ ಏನ್ ಹೇಳ್ತಾ ಇದೆ? ಎಷ್ಟು ಭೋಗಿಸ್ಬೇಕಿದೆ ನೀನು? ಕಿ ಎಷ್ಟರಲ್ಲಿ ನಿನ್ನ ಭವಿಷ್ಯ ಸುರಕ್ಷಿತವಾಗುತ್ತೆ ಅಷ್ಟು ಭೋಗಿಸು. ಭವಿಷ್ಯ ಸುರಕ್ಷಿತವಾಗಿ ಹೆಂಗಿರುತ್ತೆ? ಈಗ ನೀನು ಪಾಪ ಮಾಡಿದ್ರೆ ಭವಿಷ್ಯ ಸುರಕ್ಷಿತವಾಗಿ ಹೆಂಗಿರುತ್ತೆ? अर्थ आगते? अभी पाप करोगे तो उदय में तो आएगा ना, तो भविष्य सुरक्षित कहां हुआ? ಸ್ವಲ್ಪ ವಿಷಯ ಗಮನಕ್ಕೆ ಬರ್ತಾ ಇದೆ. ಕಠಿಣ ವಿಷಯ ಏನೂ ಇಲ್ಲ, ಆದ್ರೆ ತಿಳ್ಕೊಳ್ಳೋ ವಿಷಯ ಇದೆ. ವರ್ತಮಾನದಲ್ಲಿ ಪಾಪ ಮಾಡಿದಾಗ ಭವಿಷ್ಯ ಸುರಕ್ಷಿತನೇ ಇಲ್ಲ. ಲೇಕಿನ್ ಹಮ್ ಕ್ಯಾ ಕರ್ ರೇ ಕಿ ಭೂತ ಕಾಲದಲ್ಲಿ ಪಾಪ ಮಾಡಿದ್ದೆ, ನಂಗೆ ತುಂಬಾ ಬೇಜಾರಿದೆ, ತುಂಬಾ ಬೇಜಾರಾಗುತ್ತೆ, ಏನೇನೋ ಪಾಪ ಮಾಡಿದ್ದೆ ನಾನು. ಮತ್ತು ಅದನ್ನು ಹೇಳಿ ಏನ್ ಮಾಡ್ತಿದ್ದಾನೆ? ವರ್ತಮಾನದಲ್ಲಿ ಯಾವ ಕೆಲಸ ನಡೀತಾ ಇದೆ ಆ ಕಡೆಗೆ ನೋಡ್ತಾ ಇಲ್ಲ. ಇದೊಂದು ಸರ್ಕಲ್ ಇದೆ ತಾನೆ. ಭೂತಕಾಲದಲ್ಲಿ ಯಾವುದೋ ಪಾಪ ಕ್ರಿಯೆ ನಡೆದು ಹೋಗಿತ್ತು, ಈಗ ಇವನಿಗೆ ಪಶ್ಚಾತ್ತಾಪ ಇದೆ. ठीक है ना? लेकिन ಜಿನ್ವಾನಿ ಹೇಳ್ತಾ ಇದೆ ಈ ಪಶ್ಚಾತ್ತಾಪ ಎಲ್ಲ ಇವನು ನಾಟಕ ಇದೆ. इसको पश्चाताप कुछ नहीं है. ಪಶ್ಚಾತ್ತಾಪ ಇದ್ದಿದ್ರೆ ಏನಾಗ್ತಿತ್ತು? ವರ್ತಮಾನ ಜೀವನ ಸರಿ ಹೋಗ್ಬಿಡ್ತಿತ್ತು. ಭೂತಕಾಲದ ವಿಚಾರ ಮಾಡಿ ಮಾಡಿ ಯಾರಿಗ್ ಗೊತ್ತು? ಭೂತಕಾಲಕ್ಕಿಂತ ದೊಡ್ಡ ಪಾಪ ಇವಾಗಲೇ ನಡೀತಾ ಇದ್ರೆ ಪತಾ ನೀನ. ನಾವೇನ್ ಹೇಳ್ಬಿಡ್ತೀವಿ? ನನ್ನಿಂದ ತಪ್ಪು ಆಗೋಯ್ತು, ನನ್ನಿಂದ ತಪ್ಪು ನಡೆದೋಯ್ತು, गलती हो गई, गलती किया, इतने ही बोलते हैं ना. ಆದ್ರೆ ನಾನೇ ವಾಸ್ತವಿಕವಾಗಿ
अपराधी इದ್ದೀನಿ ಅಂತ ನಾವು ಯಾವತ್ತೂ ಒಪ್ಪೋದಿಲ್ಲ. हम ये नहीं बोलते कि मैं स्वयं अपराधी हूं, हम बोलते ನಾನಂತೂ ಚೆನ್ನಾಗಿದ್ದೀನಿ, ಎಲ್ಲೋ ತಿಳಿದೇನೆ ತಪ್ಪು ನಡೆದೋಯ್ತು. ಜಿನ್ವಾನಿ ಏನು ಹೇಳ್ತಾ ಇದೆ, ತಿಳಿದೇ ಯಾವ ತಪ್ಪು ನಡೆಯೋದಿಲ್ಲ. 10 ಲಕ್ಷಣ ಕ್ಷಮಾಧರ್ಮದಲ್ಲಿ ನಾವು ಚರ್ಚೆ ಮಾಡ್ತೀವಿ. क्या बोलते, जाने में अनजाने में गलती हो गई हो तो माफ कर दो. जिनवानी ಹೇಳ್ತಾ ಇದೆ, ये अनजाने में क्या होता है? ಆಚಾರ್ಯರ ಪ್ರಶ್ನೆ ಏನಿದೆ, ತಿಳಿದೇನೆ ಅನ್ನೋ ಪ್ರಶ್ನೆ ಇಲ್ಲವೇ ಇಲ್ಲ. ಇನ್ನು ಹೇಳ್ತಾನೆ, ನಾನು ಅನ್ಕಾನ್ಶಿಯಸ್ ಮೈಂಡಲ್ಲೇ ಮಾಡಿಬಿಟ್ಟಿದ್ದೆ, ನನಗೆ ಗೊತ್ತಿಲ್ಲ ನಾನು ಏನು ಮಾಡ್ತಿದ್ದೆ. ಹಿಂಗೆ ತಾನೇ ನಾವು ಹೇಳ್ತೀವಿ. ಆಚಾರ್ಯ ಹೇಳ್ತಾ ಇದ್ದಾರೆ, ನೀನು ಮಹಾ ಮೋಹದ ವಶದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋಗಿದೆಯಾ. ಪ್ರಜ್ಞೆ ತಪ್ಪಿ ಬಿದ್ದೋದ ಮೇಲೆ ನಿಂಗೇನು ಅರ್ಥ ಆಗುತ್ತೆ ಈಗ? ಕುಚ್ ಭಿ ತೋ ನಹೀ ಸಮझ में आएगा. तो ಜಾನೆ ಅಂಜಾನೆ ಸಬ್ ಎಲ್ಲ ಬರಾಬರ್, ಎಲ್ಲ ಸಮ ಇದೆ. ತಿಳಿಯೋದು ತಿಳಿದೇ ಇರೋದು ಎಲ್ಲ ಸಮ ಇದೆ ಇವನಿಗೆ. ಯಾಕಂದ್ರೆ ಜ್ಞಾನ ನೈ, ಎಚ್ಚರಿಕೆ ಇಲ್ಲ, ಜ್ಞಾನ ಇಲ್ಲ. ಹೇಳುತ್ತಿದ್ದಾರೆ, ಇವಾಗಲೂ ನಾನೇನು ಮಾಡ್ತಾ ಇದ್ದೀನಿ ನಂಗೆ ಗೊತ್ತಿದೆಯೇನು, ಹಿಂದೆ ಏನೇನು ಮಾಡಿದ್ದೆ ಅದು ಭಯ ಆಗ್ತಾ ಇದೆ. ಠೀಕೇನಾ? ಲೇಕಿನ್ ಆ ಪಶ್ಚಾತ್ತಾಪ ಎಷ್ಟು ಸತ್ಯ ಇದೆ ಅದು ಯಾವುದರಿಂದ ಗೊತ್ತಾಗುತ್ತೆ? ಸದ್ಯದಲ್ಲಿ ನನ್ನ ಜೀವನದ ಎದುರು ಅತಿ ದೊಡ್ಡ ಸಮಸ್ಯೆಗಳೇನಿದೆ, मेरे जीवन के सबसे बड़े मुद्दे कौन से, इसी से पता चल जाएगा कि जीवन कैसा चल रहा है. ಅರ್ಥ ಆಗ್ತಿದೆ? ವರ್ತಮಾನದಲ್ಲಿ ನಮ್ಮ ಜೀವನದ ಅತಿ ದೊಡ್ಡ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಂದನೇ ಗೊತ್ತಾಗುತ್ತೆ ನಮ್ಮ ಜೀವನ ಯಾವ ಕಡೆ ಹೋಗುತ್ತೆ ಅಂತ. सबसे बड़ी समस्या यही है कि अभी बेटे की शादी नहीं हो रही. ಮಗನ ಮದುವೆ ಆಗ್ತಾ ಇಲ್ಲ, ಹೊಸ ಮನೆ ಕಟ್ಟಬೇಕಿದೆ, ಜಾಬ್ ಸಿಗ್ತಾ ಇಲ್ಲ, ಕಿ ಗುಂಡ ಸರಿಯಾದ ದಾರಿಯಲ್ಲಿ ಬರ್ತಾನೆ ಇಲ್ಲ. ಇದೇ ಜೀವನದ ಅತಿ ದೊಡ್ಡ ಸಮಸ್ಯೆಗಳಿದ್ದ ಮೇಲೆ ಜೀವನದ, ಇಲ್ಲಿ ಹೇಳ್ತಿದಾರಲ್ಲ ರಕ್ಷಣೆ ಮಾಡ್ಕೊಂಡು ಮುಂದೆ ಹೋಗುವಂತ, ರಕ್ಷಣೆ ಏನೂ ಮಾಡೋಕ್ಕಾಗೋದಿಲ್ಲ ಅವನು. धर्म की रक्षा तभी होती है जब जीव धर्म पर चले. ಹಾಗಾದ್ರೆ ನಡೆಯೋದು ಯಾವಾಗ ಸಾಧ್ಯ ಇದೆ? ಯಾವಾಗ ನಿಜವಾಗ್ಲೂ ನಾವು ಜ್ಞಾನಕ್ಕೆ ಬೆಲೆಯನ್ನ ಕೊಟ್ಟು ಜ್ಞಾನಿಗಳಾದ್ರೆ. ಹಿಂದೆ ಹೇಳ್ತಿದ್ರಲ್ಲ, ಕೆಲಸ ಯಾವುದು ನಡೀತಾ ಇದೆ ಅದು ಮಹತ್ವಪೂರ್ಣ ಇಲ್ಲ. ಕಿಸಿನೇ ಪೂಛಾ, ನಾನು ಮಾಡ್ತಾ ಇರೋ ಕೆಲಸ ಸರಿನೋ ತಪ್ಪು ಅಂತ ಹೆಂಗೆ ಗೊತ್ತಾಗುತ್ತೆ, ಹೆಂಗೆ ತಿಳ್ಕೊಳ್ಳೋದು? ಜಿನ್ವಾನಿ ಏನು ಹೇಳುತ್ತೆ ಕಿ ಕೆಲಸದಲ್ಲಿ ಸರಿ ತಪ್ಪು ಇಲ್ಲ, ಶುಭ ಕೆಲಸ ಅಶುಭ ಕೆಲಸ ಅಂತ ಎರಡು ಕೆಲಸ ಇರೋದಿಲ್ಲ. ಕಿ ಜೀವ ಜ್ಞಾನಿಯಾಗಿ ಏನನ್ನು ಮಾಡ್ತಾನೆ ಅದು ಶುಭ ಆಗುತ್ತೆ, ಜೀವ ಅಜ್ಞಾನಿಯಾಗಿದ್ದು ಏನೇನು ಮಾಡ್ತಾನೆ ಎಲ್ಲ ಅಶುಭ ಆಗುತ್ತೆ. तो कर्म शुभ अशुभ नहीं होता, जीव शुभ अशुभ होता है. तो ಇಷ್ಟೋಪದೇಶದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಒಬ್ಬರು ಕೇಳಿದ್ರು, ನಾನು ಹೇಗಿದ್ದೀನಿ, ಶುದ್ಧ ಆತ್ಮ ಇದ್ದೀನಿ ತಾನೆ? ಉತ್ತರ ಏನು ಬಂತು? ಇವಾಗ ನೀನು ಏನು ಮಾಡ್ತಾ ಇದೀಯಲ್ಲ ನೀನು ಅದೇ ಇದೀಯ. ಪ್ರವಚನ ಸಾರದಲ್ಲಿ ಗಾಹೆ ಬರುತ್ತೆ, ಯಾರು ತನ್ನನ್ನು ಶುದ್ಧ ತಿಳಿತಾನೆ ಅವನು ಶುದ್ಧ ಇದ್ದಾನೆ. इसका अर्थ क्या हुआ? ಈಗ ನಾನು ರಾಗದ್ವೇಷವನ್ನ ತಿಳಿತಾ ಇದ್ರೆ ನಾನು ಹಾಗೇ ಇದ್ದೀನಿ. ಈಗ ನಾನು ದೇಹವಾಗಿ ಕೂತಿದ್ರೆ ನಾನು ದೇಹನೇ ಇದ್ದೀನಿ. ನಾನೀಗ ತಂದೆ ತಾಯಿ ಮಗ ಕೂತಿದ್ರೆ ನಾನು ಅದೇ ಇದ್ದೀನಿ.
ಭೋಜನವನ್ನು ಕಾಯ್ತಾ ಕೂತಿದ್ರೆ ನಾನು ಅದೇ ಇದ್ದೀನಿ. ಈ ಶುದ್ಧ ಆತ್ಮ ಬೋಲ್ನಾ ಬಹುತ್ ಸುಲಭ ಹೋತಾ ಹೈ, ತುಂಬಾ ಈಸಿ कि ನಾನು ಯಾರು, कि ನಾನು ಶುದ್ಧ ಆತ್ಮ. तो ಶುದ್ಧ ಆತ್ಮ ಅಂತೂ ಯಾವ ಪಾಪ ಮಾಡೋದಿಲ್ಲ. ಶುದ್ಧ ಆತ್ಮ ಶುಭ ಅಶುಭದಿಂದ ರಹಿತ ಇರುತ್ತೆ. ಈಗೆಲ್ಲಿ ಬರುತ್ತೆ ಸುಧಾರಣೆ ಪ್ರಶ್ನೆ? ಇಲ್ಲಿ ಹಾಗಾಗಿ ಏನು ಹೇಳ್ತಿದ್ದಾರೆ, ಧರ್ಮಾದವಾಪ್ತಿ ವಿಭವೋ, ವಿಭವೋ ವೈಭವ. ವೈಭವ ಅಂದರೆ ಸಾಂಸಾರಿಕ ವೈಭವ. ಇದು ಎಲ್ಲಿಂದ ಸಿಗುತ್ತೆ? ಧರ್ಮಾತ್ ಅವಾಪ್ತಿ, ಧರ್ಮದಿಂದ ವೈಭವ ಸಿಗುತ್ತೆ. ಅಚ್ಚ, ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಇದೇ ಇದೆ. ನಮಗೇನನ್ಸುತ್ತೆ, ಈ ವೈಭವ ಸಿಕ್ಕಿದೆಯಲ್ಲ, ಆಸ್ತಿ ಪಾಸ್ತಿ, ನಮಗೇನನ್ಸುತ್ತೆ, ನಾನು ಸಂಪಾದನೆ ಮಾಡಿದ್ದೀನಿ, ನಂಗೆ ಯಾರು ಕೊಟ್ಟಿದ್ದಾರೆ? हमको क्या लगता है, मैंने बहुत मेहनत किया है तब जाकर इतना मिला है. अच्छा सोचो, मेहनत नहीं करते तो क्या होता? क्या मेहनत नहीं करते तो क्या होता? ಧರ್ಮಾತ್ ಅವಾಪ್ತಿ ವಿಭವ. ಇದು ತುಂಬ ಸ್ಥೂಲ ವಿಷಯ ಇದೆ, ನಮಗೆ ಇದ್ರ ನಿರ್ಣಯನೇ ಆಗೋದಿಲ್ಲ. ಬಾಯಿಂದ ಹೇಳ್ತಾ ಇರ್ತೀವಿ ಯಾವುದೋ ಪುಣ್ಯದಿಂದ ಸಿಕ್ತು ಅಂತ, ಆದರೆ ಮನಸ್ಸಲ್ಲಿ ಅನ್ಸೋದಿಲ್ಲ. ಮನಸ್ಸಲ್ಲಿ ಏನನ್ಸುತ್ತೆ, ಇಷ್ಟೆಲ್ಲ ಮಾಯಾಚಾರ ಮಾಡಿದ್ದಕ್ಕೆ ಇಷ್ಟು ಸಿಕ್ಕಿದೆ, ಏನು ಮಾಡದೆ ಹೋಗಿದ್ದಿದ್ರೆ ಕ್ಯಾ. ಸಂಸಾರದಲ್ಲಿ ನಮ್ಮ ಕುಟುಂಬಗಳಲ್ಲಿ ಏನು ಪ್ರಸಿದ್ಧ ಇದೆ, ಕಿ ನಾನು ತುಂಬಾ ಸರಳ ಆಗಿಬಿಟ್ರೆ ಸಮಾಜ ಎಲ್ಲ ನನ್ನನ್ನು ಮೋಸ ಮಾಡಿಬಿಡುತ್ತೆ. ಏತು ಚಲ್ತೆ, ಸ್ವಲ್ಪನೂ ಮಾಯಾಚಾರ ಇಲ್ಲದೆ ಹೋಗ್ಬಿಟ್ರೆ ಬದುಕಕ್ಕಾಗೋದಿಲ್ಲ. ಏತು ಪಡಾತೆ हम लोग. माने हमें लगता है संपत्ति हमारे मायाचार की वजह से मिलती है. ನಮಗೇನನ್ಸುತ್ತೆ, ಸಂಪತ್ತಿ, ಧನ, ಆಸ್ತಿ ಪಾಸ್ತಿ, ಒಳ್ಳೆ ದೇಹ, ಸುಂದರವಾದ ಶರೀರ, ಇದೆಲ್ಲ ಎಲ್ಲಿಂದ ಸಿಗುತ್ತೆ? ಕ್ರೀಮ್ ಪೌಡರ್ ಹಚ್ಕೊಳ್ಳೋದ್ರಿಂದ. कैसे मिलेगा बताओ? ನಮಗೆ ಹಿಂಗೆ ಅನ್ಸುತ್ತೆ, इसलिए तो करते, नहीं लगता तो क्यों करते? ಹಿಂಗೆ ಅನ್ನಿಸ್ದೆ ಹೋಗಿದ್ದಿದ್ರೆ ಯಾಕೆ ಮಾಡ್ತಾ ಇದ್ವಿ? ವಾಸ್ತವಿಕ ಧರ್ಮ ವಿಷಯ ಏನಿದೆ, ಇದೆಲ್ಲ ನಿನ್ನ ಉದಯದಿಂದ ಸಿಗ್ತಾ ಇದೆ. ಉದಯ ಕಾ ಫಲ ಯೇ ಸಬ್. ಉದಯ ಬದಲಾಗ್ತಾ ಇದ್ದಂತೆ ನೀನೇನು ಮಾಡೋಕ್ಕಾಗೋದಿಲ್ಲ. ಪ್ರತಿದಿನ ನಾವು ಸಂಸಾರದಲ್ಲಿ ನೋಡ್ತೀವಲ್ಲ, ನೋಡ್ತೀವೋ ಇಲ್ವೋ, ಕಿ ಎಷ್ಟು ದೊಡ್ಡ ಸಂಪತ್ತಿ ಇದೆ ಮತ್ತು ಅವನನ್ನು ಯಾರೂ ಬದುಕ್ಸಕ್ಕಾಗಲಿಲ್ಲ. ತೋ ಏನಾಗೋಯ್ತು? ನಿನ್ನೆಲ್ಲ ಪ್ರಯತ್ನ ಎಲ್ಲಿಗೆ ಹೊರಟೋಯ್ತು? ಎಷ್ಟು ದೊಡ್ಡ ಶ್ರೀಮಂತ ಇರ್ತಾನೆ, ನೋಡೋಷ್ಟರಲ್ಲೇ ಎಲ್ಲ ಸಂಪತ್ತಿ ಹೊರಟೋಗ್ಬಿಡುತ್ತೆ. ಏನಾಗೋಯ್ತು? ಕರೋನಾ ಬಂದಿತ್ತಲ್ಲ, ಎಷ್ಟೋ ಜನಕ್ಕಂತೂ ಕರೋನಾ ಬಂದಿದ್ದೇ ಮರೆತೋಗ್ಬಿಟ್ಟಿದೆ. ಯಾಕಂದ್ರೆ ನಾವು ಕರ್ಮದ ಉದಯವನ್ನ ತುಂಬಾ ಬೇಗ ಮರೆತು ಬಿಡ್ತೀವಿ. ಯಾಕೆ ಮರೆತು ಬಿಡ್ತೀವಿ? ಇಲ್ಲಾಂದ್ರೆ ಹೊಸ ಪಾಪ ಮಾಡೋಕ್ಕಾಗೋದಿಲ್ಲ. कर्म के उदय को बहुत जल्दी भूल जाते हैं ताकि नया नया कर्म कर सके. नहीं तो नया कर्म करना मुश्किल हो जाएगा, बहुत मुश्किल हो जाएगा. ಹೊಸ ಹೊಸ ಕರ್ಮ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ ನಮಗೆ. ಹಾಗಾಗಿ ನಾವು ಏನು ಮಾಡ್ತೀವಿ, ಹಿಂದೆ ಬಂದಿದ್ದೆಲ್ಲ ಮರೆತು ಬಿಡ್ತೀವಿ ಬೇಗ. तो बहुत इजी, ऐसे कि जैसे कुछ हुआ ही नहीं था, ऐसे कि जैसे कभी कोरोना आया ही नहीं था, ऐसे जैसे कभी हॉस्पिटल में एडमिट ही नहीं हुआ था मैं. क्या
10 ಸಲ ಹಾಸ್ಪಿಟಲ್ಗೆ ಹೋಗಿ ಬಂದಿರ್ತೀವಿ ನಾವು, ಆದರೆ ಮರೆತು ಬಿಡ್ತೀವಿ. ಯಾಕೆ? ಹೊಸ ಕರ್ಮ ಹೇಗೆ ಮಾಡೋದು ಅದೇ ನೆನಪಿದ್ರೆ ಅರ್ಥ ಆಗ್ತಿದೆ. ಯಾವ ವರ್ತಮಾನದ ಸಂಪತ್ತಿ ಸಿಕ್ಕಿದೆ ಇದೆಲ್ಲವೂ ಸಂಯೋಗ ಇದೆ. ಸಂಯೋಗವನ್ನ ಸಂಯೋಗವಾಗಿ ನೋಡೋದೇ ಇಲ್ಲ ನಾವು. ನಾವೇನಂತ ಇದ್ದೀವಿ, ನನ್ನ ಪುರುಷಾರ್ಥದಿಂದ ಸಿಕ್ಕಿದೆ. ಜಿನ್ವಾನೆ ಹೇಳ್ತಿದೆ, ಧರ್ಮಾತ್ ಅವಾಪ್ತಿ ವಿಭವ. ವೈಭವ ಧರ್ಮ, ಧರ್ಮ ಮಾನೆ ಪುಣ್ಯ. ಇಲ್ಲಿ ಧರ್ಮ ಅಂದ್ರೆ ಏನು? ಪುಣ್ಯ. ಪುಣ್ಯದಿಂದ ಸಿಗುತ್ತೆ. ಹಾಗಾದ್ರೆ ಭವಿಷ್ಯದಲ್ಲಿ ನಿನಗೆ ವೈಭವ ಬೇಕಾಗಿದ್ರು ಪುಣ್ಯ ಬೇಕು ತಾನೆ. ಆದ್ರೆ ಸಮಸ್ಯೆ ಇದೆ, ಮುಂದೆ ಬರೋದಿದೆ ಚರ್ಚೆ. ಇದು ಏನ್ ಸಮಸ್ಯೆ ಇದೆ? ಪುಣ್ಯದ ಅಸೀಮಿತ ಭೋಗ ಪಾಪ ಬಂಧವನ್ನು ಮಾಡುತ್ತೆ. ಸಮಸ್ಯೆ ಏನಿದೆ? ಉದಯ ಅಂತೂ ಪುಣ್ಯದ್ದಿದೆ, ಆದ್ರೆ ಧರ್ಮವನ್ನ ರಕ್ಷಣೆ ಮಾಡದೆ ಅದನ್ನು ಭೋಗ ಮಾಡದೆ ಅಂದ್ರೆ ಅದಂತೂ ಪಾಪಕ್ಕೆ ಕಾರಣ ಆಗೋದಿದೆ. ಜैसे ಚಕ್ರವರ್ತಿ जो भोगेश्वरी सो नरकेश्वरी. ಚಕ್ರವರ್ತಿ ಸಮ್ಯಕ್ತವನ್ನ ಕಾಪಾಡಿಕೊಂಡ್ರೆ ಸರಿ, ಕಾಪಾಡಿಕೊಳ್ಳದಿದ್ದೆ ಅಂದ್ರೆ ನರಕ ನಿಶ್ಚಿತ ಇದೆ. तो चक्रवर्ती तभी सुरक्षित है जब तक सम्यक्त्व है. सम्यक्त्व ಬಿಟ್ಟು ಹೋಯ್ತು ಅಂದ್ರೆ ಚಕ್ರವರ್ತಿನ ಕಾಪಾಡೋರು ಯಾರು ಇಲ್ಲ. ಅವು ಗಯಾವು. ಹಾಗೇನು ಹೇಳ್ತಿದ್ದಾರೆ ನಮಗೂನು ಕಿ ನಿನ್ನ ಪುಣ್ಯದ ಉದಯ ಎಲ್ಲಿವರೆಗೆ ಸುರಕ್ಷಿತ ಇದೆ? ಎಲ್ಲಿವರೆಗೆ ನೀನು ಧರ್ಮ ರಕ್ಷಣೆ ಮಾಡ್ತಿದೀಯ. ಮತ್ತು ಧರ್ಮ ರಕ್ಷಣೆ ಹೇಗೆ? ಇದರ ಅರ್ಥನು ಕೆಲವೊಂದು ಜನ ಏನ್ ತಕೊಂಡ್ಬಿಡ್ತಾರೆ, ಅವಾಗವಾಗ ಸ್ವಲ್ಪ ಧರ್ಮ ಮಾಡ್ಬಿಡೋದು, ಅಥವಾ ಧರ್ಮಕ್ಕೋಸ್ಕರ ಸ್ವಲ್ಪ ಹಣನ ತೆಗೆದಿಟ್ಬಿಡೋದು. ಹೋಗ್ಯಾ ಚುಟ್ಟಿ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ವಲ್ಲ. ಕ್ಯಾ ಸ್ವಲ್ಪ ಪರ್ಸೆಂಟೇಜ್ ತೆಗೆದಿಟ್ಬಿಟ್ರೆ ಕಿ ಮುಂದೆ ಹಮ್ ಫ್ರೀ. ಉದಾಹರಣೆ ಹಂಗೆ ಇದೆ ಕಿ ಕೃಷಿಕ ಸ್ವಲ್ಪ ಬೀಜ ತೆಗೆದಿಟ್ಟ, ಮಿಕ್ಕಿದೆಲ್ಲ ಭೋಗಿಸ್ತಾ ಇದ್ದಾನೆ. ಹಾಗೆ ಉದಾಹರಣೆ ಪೂರ್ತಿಯಾಗಿ ಅನ್ವಯಿಸೋದಿಲ್ಲ. ಇದರ ಅರ್ಥ ಇದೆ ಸತತವಾಗಿ. ಯಾಕಂದ್ರೆ ಹಿಂದಿನ ಶ್ಲೋಕ ಇದೆ, ಅಲ್ಲಿಂದ ಪ್ರಕರಣ ತಗೋದು. पिछले श्लोक में बोला था सतत, ठीक है ना. तो ಸತತ ಅಂದ್ರೆ ಪ್ರತಿ ಸಮಯ ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಅದರಲ್ಲಿ ಆ ಕರ್ಮ ಎಲ್ಲಿಂದ ಬರ್ತಾ ಇದೆ ಈ ಕಡೆ ಗಮನ ಬೇಕಲ್ಲ. ಏನ್ ಹೇಳ್ತಿದ್ದಾರೆ? ನಾನು ಯಾವ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸ ಎಲ್ಲಿಂದ ಬರ್ತಾ ಇದೆ ಇಸ್ಕೋ ದೇಖೋ ಪಹಲೆ. ಈ ಕರ್ಮ ಲೋಭದಿಂದ ಬರ್ತಾ ಇದೆಯೋ, ಈ ಕರ್ಮ ಮೋಹದಿಂದ ಬರ್ತಾ ಇದೆಯೋ, ಈ ಕರ್ಮ ಶರೀರದ ಆಕರ್ಷಣೆಯಿಂದ ಬರ್ತಾ ಇದೆಯೋ, ಅಥವಾ ಈ ಕರ್ಮ ನಿಜವಾಗ್ಲೂ ಹಿತಕ್ಕೋಸ್ಕರ ಬರ್ತಾ ಇದೆಯೋ, ये देखना पड़ेगा ना. तो ಎಲ್ಲಕ್ಕಿಂತ ದೊಡ್ಡ ಪುರಾವೆ ಯಾರು? ಕರ್ಮ ಎಲ್ಲಿಂದ ಬರ್ತಾ ಇದೆ. ಕರ್ಮ ಯಾವುದೂ ಅಲ್ಲ, कर्म कोई भी हो, चाहे युद्ध करता हो. ಚಕ್ರವರ್ತಿ ಯುದ್ಧ ಮಾಡ್ತಾ ಇದ್ರು ಯುದ್ಧ ಇಂಪಾರ್ಟೆಂಟ್ ಇಲ್ಲ. ಮಹತ್ವಪೂರ್ಣ ಏನಿದೆ? ಆ ಕರ್ಮ ಎಲ್ಲಿಂದ ಬರ್ತಾ ಇದೆ. ಆ ಕರ್ಮ ಆತ್ಮನಿಂದ ಬರ್ತಾ ಇದೆಯೋ, ಜೀವದಿಂದ ಬರ್ತಾ ಇದೆಯೋ, ಅಥವಾ ದೇಹದ ಮೇಲೆ ಆಕರ್ಷಣೆಯಿಂದ ಬರ್ತಾ ಇದೆಯೋ, ಲೋಭದಿಂದ ಬರ್ತಾ ಇದೆಯೋ. ಎಲ್ಲಿಂದ ಅಂದರೆ ಜೀವ ದೇಹನಾಗಿ ಕುಳಿತು ಅಲ್ಲಿಂದ ಕರ್ಮ ಬರ್ತಾ ಇದೆಯೋ, ಅಥವಾ ಜೀವ ನಿಜವಾಗ್ಲೂ ಚೈತನ್ಯನಾಗಿ ಅಲ್ಲಿಂದ ಕರ್ಮ ಬರ್ತಾ ಇದೆಯೋ. ಸಾಮಾನ್ಯವಾಗಿ ಏನಾಗುತ್ತೆ, ನಾವೇನು ಕೆಲಸ ಮಾಡ್ತೀವಲ್ಲ ಆ ಕೆಲಸ ಎಲ್ಲ ನಾನು ಶರೀರ ಅಂತ ತಿಳಿದು ಮಾಡ್ತಾ ಇರ್ತೀವಿ. ನಾವು ಏನೇ ಕೆಲಸ ಮಾಡಿದ್ರು ಏನ್ ಮಾಡ್ತೀವಿ? ನಾನು ಶರೀರ ಅಂತ ತಿಳಿದು ಕರ್ಮ ಮಾಡ್ತೀವಿ.
अब जिनवानी ಹೇಳ್ತಾ ಇದೆ ये सब गलत होगा, जिसको निकांक्षित अंग ಅಂತ ಕರೆದ್ರು. तो निकांक्षित अंग ಅಂದ್ರೆ ಏನು? ನಿಕಾಂಕ್ಷಿತ ಅಂಗ ಅಂದರೆ ಯಾವ ವ್ಯಕ್ತಿ ತನ್ನನ್ನು ತಾನು ದೇಹ ಅಂತ ತಿಳಿದಿಲ್ಲ, ಆ ಅರಿವಿನ ಮೂಲಕ ಯಾವ ಕೆಲಸ ಮಾಡ್ತಾ ಇದ್ದಾನೆ ಅದು ಶುಭ ಇದೆ, ಶುಭ ಹೇ. तो ಶುಭ ಅಶುಭದ ಯಾವ ಪರಿಭಾಷೆ ಇದೆ ಅದು ವಸ್ತುಗಳಲ್ಲಿಲ್ಲ ಅಥವಾ ಕರ್ಮದಲ್ಲೂ ಇಲ್ಲ. ಶುಭ कर्म अशुभ कर्म नहीं, ऐसा नहीं. देखो, ಜಿನವಾನಿಯಲ್ಲಿ 2 ಪ್ರಕಾರದ ಉಪದೇಶ ಇದೆ. ಸ್ವಲ್ಪ ಗಮನ ಕೊಟ್ಟು ಕೇಳೋದು ಅರ್ಥ ಆಗುತ್ತೆ. ಒಂದು ಕಡೆಗೆ ದ್ರವ್ಯಾನುಯೋಗ ಇದೆ, ಅಂದರೆ ಅಧ್ಯಾತ್ಮ. ಇನ್ನೊಂದು ಕಡೆಗೆ ಪ್ರಥಮಾನುಯೋಗ, ಕರ್ಣಾನುಯೋಗ, ಚರಣಾನುಯೋಗ ಇದೆ. तो ಪ್ರಥಮಾನುಯೋಗ ಏನು ಹೇಳುತ್ತೆ ಕಿ ಈಗ ಕರ್ಮ ಮಾಡಿದ್ರೆ ಮುಂದಿನ ಭಾವದಲ್ಲಿ ಉದಯಕ್ಕೆ ಬರುತ್ತೆ. ಅರ್ಥ ಆಗ್ತಿದೆ? प्रथमानुयोग क्या बताता है? अभी कर्म करोगे तो अगले जन्म में उदय में आएगा. जैसे महापुराण, आदि पुराण, पद्म पुराण ಇದೆಲ್ಲ ಏನು ಹೇಳುತ್ತೆ ಕಿ ಅಲ್ಲಿ ಆ ಮುನಿಗಳಿಗೆ ಇವನು ಕಾಟ ಕೊಟ್ಟಿದ್ದ, ಅದಕ್ಕೆ ಇವನಿಗೆ ಇಂಥ ಗತಿ ಆಯಿತು. ಕಿ ಆ ಭವದಲ್ಲಿ ಇವನು ಮುನಿಗಳಿಗೆ ಆಹಾರ ಕೊಟ್ಟಿದ್ದ, ಅದಕ್ಕೆ ಇವನಿಗೆ ಇಂಥ ಗತಿ ಸಿಕ್ತು. ಅಂದರೆ ಪ್ರಥಮಾನುಯೋಗ ಏನು ಹೇಳ್ತಾ ಇದೆ? ಈ ಭವದಲ್ಲಿ ಮಾಡಿದ್ರೆ ಮುಂದಿನ ಭವದಲ್ಲಿ ಉದಯಕ್ಕೆ ಬರುತ್ತೆ. ಇದು ಪ್ರಥಮಾನುಯೋಗದ ಕರ್ಮವನ್ನು ತಿಳಿಸುವ ಪದ್ಧತಿ ಇದೆ. ಠೀಕೇನಾ? तो ಸಾಮಾನ್ಯವಾಗಿ ಯಾವ ವ್ಯಕ್ತಿ ಧರ್ಮದಲ್ಲಿ ಈಗ ಪ್ರವೇಶ ಮಾಡಿದ್ದಾನೆ, ಅಭಿ ಪ್ರವೇಶ ಕಿಯಾ, ಅವನಿಗೇನು ಹೇಳ್ತಿದ್ದಾರೆ ನೋಡಿ, ಇಂಥ ಕರ್ಮ ಮಾಡಿದ್ರೆ ಮುಂದಿನ ಭಾವದಲ್ಲಿ ಇಂಥ ಉದಯಕ್ಕೆ ಬರುತ್ತೆ. तो LKG UKG ಪ್ರಾರಂಭ ಆಗಿದೆ ಈಗ. ಇನ್ನು ಮುಂದೆ ಹೋಗುತ್ತೀವಿ, ಚರಣಾನುಯೋಗ ಬರುತ್ತೆ. ಚರಣಾನುಯೋಗ ಏನು ಹೇಳುತ್ತೆ? ಒಬ್ಬ ಕರ್ಮ ಮುಂದಿನ ಭಾವದಲ್ಲಿ ಉದಯಕ್ಕೆ ಬರ್ಬೋದು, ಆದರೆ ಪ್ರತ್ಯಕ್ಷವಾಗಿ ನಿನಗೆ ಆ ಜೀವಿಯ ಹತ್ಯೆ ಕಾಣಿಸ್ತಾ ಇದೆಯಲ್ಲ, ಶರೀರದ ಹಿಂಸೆ. तो ಚರಣಾನುಯೋಗ ಹೇಳುತ್ತೆ ದೇಹನೇ ಜೀವ ಇದೆ, ದೇಹಕ್ಕೆ ಕಾಟ ಕೊಟ್ಟರೆ ಜೀವಕ್ಕೆ ನೋವು ಕೊಟ್ಟಂಗೆ. ಕರ್ಣಾನುಯೋಗ ಬರುತ್ತೆ. ಕರ್ಣಾನುಯೋಗ ಏನು ಹೇಳುತ್ತೆ? ಕರ್ಮ ಪರಮಾಣುಗಳಿದೆ, ಅದು ಪ್ರತಿ ಸಮಯ ಬರ್ತಾ ಇದೆ, ಹೋಗ್ತಾ ಇದೆ. ಎಲ್ಲಕ್ಕಿಂತ ಕೊನೆಗೆ ಅಧ್ಯಾತ್ಮ ಬರುತ್ತೆ, ದ್ರವ್ಯಾನುಯೋಗ. ಅದು ಇವೆಲ್ಲರನ್ನು ನಿಷೇಧ ಮಾಡಿಬಿಡುತ್ತೆ. ದ್ರವ್ಯಾನುಯೋಗ ಏನು ಹೇಳುತ್ತೆ? ये सब बकवास है. ದ್ರವ್ಯಾನುಯೋಗ ಏನು ಹೇಳುತ್ತೆ? ನೀನೆಲ್ಲಿ ಮುಂದಿನ ಭಾವಕ್ಕೆ ಹೋಗ್ತಾ ಇದೀಯ ಕರ್ಮ ಉದಯ ನೋಡ್ಲಿಕ್ಕೆ. ನೀನು ಯಾವ ಬೇರೆ ದೇಹವನ್ನ ನೋಡ್ತಿದ್ಯಾ ಕರ್ಮ ಉದಯ ನೋಡ್ಲಿಕ್ಕೆ. ದ್ರವ್ಯಾನುಯೋಗ ಹೇಳುತ್ತೆ ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ದ್ರವ್ಯಾನುಯೋಗ ಹೇಳುತ್ತೆ अभी कर्म किया और अभी फल को भी प्राप्त किया. ದ್ರವ್ಯಾನುಯೋಗದಲ್ಲಿ ಕರ್ಮ ಫಲ, ಕರ್ಮದ ಬಂಧ, ಕರ್ಮದ ಉದಯ ಇದರಲ್ಲಿ ಸಮಯ ಭೇದ ಇಲ್ಲ. ದ್ರವ್ಯಾನುಯೋಗ ಹೇಳುತ್ತೆ ನೀನು ಈಗ ದುಷ್ಕರ್ಮ ಮಾಡ್ದಲ್ಲ, ಆ ದುಷ್ಕರ್ಮದ ಫಲನೂ ಇವಾಗಲೇ ಸಿಗುತ್ತೆ ನಿನಗೆ, ವೇಟ್ ಮಾಡೋದು ಬೇಕಾಗಿಲ್ಲ. तो ಫಲ ಏನು ಸಿಗುತ್ತೆ ಬೈ? ದುಷ್ಕರ್ಮದ ಫಲ ಇದೆಯಲ್ಲ ಅದೇನು ಕಿ ಸ್ವಯಂ ದುಷ್ಕರ್ಮವೇ ದುಷ್ಕರ್ಮದ ಫಲ ಇದೆ. तुमने अभी मायाचार किया ना, तो इस मायाचार का फल अगले भाव में मिलेगा. ये बहुत स्थूल हो गया, बच्चों की कहानी हो गई है. इस मायाचार का फल ये मायाचार स्वयं है. ಕ್ರೋಧ, ಮಾನ್, ಮಾಯಾ, ಲೋಭ ಮಾಡ್ತಾ ಇರುವಾಗ ಯಾರಿಗೆ ಮಜಾ ಬರುತ್ತೆ? ಯಾರಿಗೆ ಆನಂದ ಆಗುತ್ತೆ? ಸಿಟ್ಟು ಬರ್ತಾ ಇದ್ರೆ ಆನಂದ ಆಗುತ್ತೆ.
नहीं ना? अच्छा, झूठ बोलते समय किसको मजा आता है? ಆನಂದ ಅಂತೂ ಯಾರಿಗೂ ಆಗೋದಿಲ್ಲ. ಒಳಗಡೆನೆ ದುಃಖ ಇರುತ್ತೆ, ಒಳಗಡೆ ಭಯ ಇರುತ್ತೆ, ಒಳಗಡೆನೆ ಆಕುಲತೆ ಇದೆ. ಅಧ್ಯಾತ್ಮ ಹೇಳ್ತಾ ಇದೆ, ಈ ಆಕುಲತೆಯೇ ಕರ್ಮದ ಫಲ ಇದೆ. ನೀನು ಕ್ರೋಧ, ಮಾನ್, ಮಾಯಾ, ಲೋಭ ಮಾಡುವಾಗ ಅಂತರಂಗದಲ್ಲಿ ಯಾವ ಬೆಂಕಿ ಹತ್ಕೊಂಡಿದೆಯಲ್ಲ, ನಿನ್ನ ಶಾಂತಿ ಸಮಾಧಾನ ಎಲ್ಲ ಹೊಟ್ಟೋಗಿದೆಯಲ್ಲ, ಇದೇ ಕರ್ಮದ ಫಲ ಇದೆ. ಇನ್ನು ವಿಶೇಷವಾದ ಫಲ ಇಲ್ಲಿ ನೋಡಕ್ ಹೋಗ್ತಾ ಇದೆಯಾ ನೀನು? ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಬರೀ ಕಥೆಗಳನ್ನು ಓದಿ. तो अभी सुलभ है ना, अगला जन्म तो किसने देखा? ಮುಂದಿನ ಭವ ಅಂತೂ ಗೊತ್ತಿಲ್ಲ. ಮತ್ತು ಮುಂದಿನ ಭವ ಇದ್ರೂ ಅಲ್ಲಿ ಯಮ ಚಿತ್ರಗುಪ್ತ ಇದ್ದಾನೆ. चित्रगुप्त की क्या औकात है? उन्हें देव ಅಂತೂ ಅಲ್ಲ, क्लर्क इधर। तो क्लर्क को पटाना तो आता है हमको। ಫೈಲ್ ಎಲ್ಲಿಂದ ಎಲ್ಲಿ ಕಳಿಸೋದು ಚೆನ್ನಾಗಿ ಗೊತ್ತಿದೆ ನಮಗೆ. तो डरने की कोई चिंता नहीं है। तो ಚಾರ್ವಾಕಂತಹ ಪರಿಸ್ಥಿತಿ ಬಹುತೇಕ ಪ್ರಪಂಚದಲ್ಲಿ ಎಲ್ಲ ಕಡೆಗೂ ಇದೆ. ಒಪ್ಪೋದಿಲ್ಲ ಅಷ್ಟೇ ನಾವು. ಯಾಕಂದ್ರೆ ನಮಗನ್ಸುತ್ತೆ ಕರ್ಮದ ಉದಯ ಈಗ ಮಾಡಿದ್ರೆ ಇನ್ಯಾವತ್ತೋ ಬರುತ್ತೆ. ನಾವು ಕಲಿಬೇಕಿದೆ. ಪ್ರತಿ ಕ್ಷಣ ಕರ್ಮದ ಉದಯವನ್ನ ಕಣ್ಣಾರೆ ನೋಡುವಂತಹ ದೃಷ್ಟಿ ಬೇಕು ನಮಗೆ. ಯಾವಾಗ ನಾವು ಸರಿಯಾದ ಜೀವನ ನಡೆಸೋದಿಲ್ಲ, ಆ ಮಿಥ್ಯಾ ಜೀವನವೇ ಕರ್ಮದ ಫಲ ಇದೆ. ಅದಕ್ಕಿಂತ ದೊಡ್ಡ ಫಲ ಏನು ಬೇಕಾಗಿದೆ? जब तुम्हारा जीवन अभी नरक है तो अब दूसरा कर्म का उदय कौन सा देखना है? सही जीवन ही सही कर्म का फल है. भाई ಸರಿಯಾದ ಜೀವನ ನಡೆಸ್ತಾ ಇದ್ದೀವಿ ಅಂದ್ರೆ ಅದೇ ಕರ್ಮದ ಫಲ ಇದೆ. ಇದು ಗಿಫ್ಟ್ ಇದೆ, ಸರಿಯಾದ ಜೀವನ. ಆನಂದಿತ है वो अभी. तो ಭವಿಷ್ಯದಲ್ಲಿ ಅವನು ಚಿಂತೆ ಮಾಡೋದಿಲ್ಲ कि ಭವಿಷ್ಯದಲ್ಲಿ ಏನೋ ನನ್ನ ಕರ್ಮದ ಒಳ್ಳೆ ಫಲ ಸಿಗುತ್ತೆ. ये सब निरर्थक बात है कि ಭವಿಷ್ಯದಲ್ಲಿ ಪುಣ್ಯದ ಉದಯ ಬರುತ್ತೆ, ಭವಿಷ್ಯದಲ್ಲಿ ಪಾಪದ ಉದಯ ಬರುತ್ತೆ. ಪ್ರಾರಂಭಿಕ ಹಂತದಲ್ಲಿ ಕತೆ ಹೇಳಿದ್ರು ಇವನಿಗೆ. ಈಗ ಮುಂದಕ್ಕೆ ಹೋಗೋದಿದೆಯೋ ಅಲ್ಲೇ ಕೂತ್ಕೊಳ್ಳೋದಿದೆಯೋ? ಅಭಿ ಆಗೆ ಬಡ್ನಾ ನಾ. तो ಬೆಳವಣಿಗೆ ಆಗಬೇಕಾದ್ರೆ ಮೊದಲನೇ ವಿಷಯ ಇದೆ, ಹೆಜ್ಜೆ ಹೆಜ್ಜೆಗೂ ಕರ್ಮದ ಉದಯವನ್ನು ನೋಡಕ್ ಬರಬೇಕು ನಮಗೆ. ಅದು ನಮ್ಮನ್ನ ಧ್ವಂಸ ಮಾಡ್ತಾ ಇದೆ, ಭ್ರಷ್ಟ ಮಾಡ್ತಾ ಇದೆ, ನಮ್ಮ ಮನುಷ್ಯ ಭಾವದ ಸಮಯವನ್ನ ಕಿತ್ಕೋತಾ ಇದೆ. ಅದೇ ಕರ್ಮದ ಫಲ ಇದೆ. तो ಸಮಯ ಸಾರದಂತಹ ಗ್ರಂಥಗಳು ಹೇಳುತ್ತೆ, ಮೋಹ, ರಾಗ, ದ್ವೇಷ, ಕ್ರೋಧ ಇದೇ ಕರ್ಮದ ಫಲ ಇದೆ. ದ್ರವ್ಯ ಕರ್ಮದ ಬಗ್ಗೆ ಮಾತಾಡೋದಿಲ್ಲ. ಅದು ಒಂದೇ ಕರ್ಮ ಇದೆ, ಭಾವಕರ್ಮ. ಭಾವಕರ್ಮನೇ ಕರ್ಮದ ಫಲ ಇದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಇಲ್ಲ ಅಂದ್ರೆ ಈ ಕರ್ಮ ಸಿದ್ಧಾಂತದಿಂದ ತುಂಬಾ ಭ್ರಷ್ಟತೆ ಬಂದ್ಬಿಟ್ಟಿದೆ समाजದಲ್ಲಿ. बहुत भ्रष्टता आई. क्यों? अभी तो कुछ नहीं है ना कि गुंडा ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಾನೆ. ಮತ್ತೆ ಸಮಾಜದಲ್ಲಿ ಏನಾಗಿದೆ, ಬಹುತೇಕ ಜನ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರು ಆರಾಮಾಗಿ ಹೋಗಿ ಮನೆಗೆ ಹೋಗಿ ತಲುಪುತ್ತಾರೆ. ಇವನೇನು ಹೇಳ್ತಾ ಇದ್ದಾನೆ, ನಾನು ಹೋಗ್ತೀನಿ. ಆ ಕಡೆಯಿಂದ ಜೋರಾಗಿ ಒಂದು ಟ್ರಕ್ ಬಂತು. ಇವನಿಗೆ ನಿದ್ದೆನೂ ಬಂದಿದೆ, ನಶೆನೂ ಇದೆ. ಜೋರಾಗಿ ಹಾರ್ ನೋಡ್ದ. ಡಿಮ್ ಅಂಡ್ ಡಿಪ್ ಎಲ್ಲ ತೋರಿಸ್ದ. ಇವನಿಗೆ ಸೌಭಾಗ್ಯದಿಂದ ಎಚ್ಚರಿಕೆ ಆಯಿತು,
ಬಚಾವಾಗ್ಬಿಟ್ಟ. ಮತ್ತೀಗೇನು ನಡೀತಾ ಇದೆ? ಕಾರ್ ತುಂಬೆಲ್ಲ ಇದೇ ಚರ್ಚೆ ನಡೀತಾ ಇದೆ. ಇವತ್ತಂತೂ ಬಚಾವಾಗ್ಬಿಟ್ಟೆ ನಾನು. ಇದನ್ನ ಎಲ್ಲರಿಗೂ ಹೇಳ್ಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಈಗ. ಮೊಬೈಲ್ ತೆಗೆದು ವಿಡಿಯೋ ಮಾಡ್ತಾ ಇದ್ದಾನೆ. ಇವಾಗ ಮತ್ತೊಂದು ಟ್ರಕ್ ಬಂತು. ಮೊದಲು ಎಷ್ಟು ನಶೆಯಲ್ಲಿದ್ದ ಅದಕ್ಕಿಂತ ಜಾಸ್ತಿ ನಶೆಯಲ್ಲಿದ್ದಾನೆ ಈಗ. अब बचने का कोई उपाय नहीं. ಮೊದಲು ಸ್ವಲ್ಪ ನಶೆಯಲ್ಲಿದ್ದ, ಈಗ ಪೂರ್ತಿ ನಶೆಯಲ್ಲಿದ್ದಾನೆ. ಈಗ ಯಾರು ಉಳಿಸೋರಿಲ್ಲ ಇವನ್ನ. ಅರ್ಥ ಆಗ್ತಿದೆ? ಯಾವ ಅಜ್ಞಾನ ಇದೆ ಅದೇ ಇವನನ್ನ ಹಳ್ಳಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವಾಗ ಪುಣ್ಯದ ಉದಯ ಬರುತ್ತಲ್ಲ ಆವಾಗಂತೂ ಇನ್ನಷ್ಟು ಜ್ಞಾನದಿಂದ ದೂರ ಓಡುತ್ತಾನೆ ಅವನು. भाग जाओ जल्दी, नहीं तो पुण्य का भोग कैसे करेंगे. ಅರ್ಥ ಆಗ್ತಿದೆ? ಬಂದಿರೋ ಸಂಪತ್ತಿ ಅಸೀಮಿತವಾಗಿ ಭೋಗ ಮಾಡಬೇಕಂದ್ರೆ ಜ್ಞಾನ ಇರಬಾರ್ದು. ಬಿಲ್ಕುಲ್ ಜಾನ್ವರ್ ಹೋ ಜಾओ, बिल्कुल वाइल्ड एनिमल बन जाओ. तभी ಅಸೀಮಿತವಾಗಿ ಬಂದಿರೋ ಸಂಯೋಗಗಳನ್ನು ಭೋಗಿಸಬಹುದು. ಜೀವನದಲ್ಲಿ ಸ್ವಲ್ಪ ಆದರೂ ಜ್ಞಾನ ಬಂದುಬಿಟ್ರೆ ಅನ್ಲಿಮಿಟೆಡ್ ಭೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಸಮಸ್ಯೆ. ಅದಕ್ಕೆ ಜೀವ ಏನು ಮಾಡ್ತಾನೆ? ಜ್ಞಾನದಿಂದ ದೂರ ಓಡಿಬಿಡ್ತಾನೆ. ಯಾಕೆ ಗೊತ್ತಿದೆ ಅವನಿಗೆ ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಅದಕ್ಕೆ ಹೇಳ್ತಿದ್ದಾರೆ, ಜೀವನದಲ್ಲಿ ಜ್ಞಾನ ಪ್ರವೇಶ ಆಗ್ತಾ ಇದ್ದಂತೆನೆ ಆ ಯಾವ ಸತ್ಕರ್ಮದ ಫಲ ಇದೆ ಅದು ಸಿಗ್ತಾ ಇದೆ. ನಿನ್ನ ಜೀವನ ಸರಿ ಇದೆ. ಜೀವನ ಸರಿ ಇದೆ ಅದರ ಅರ್ಥ ವರ್ತಮಾನದಲ್ಲಿ ನೀನು ಆನಂದದಲ್ಲಿದೆಯಾ. ನಿನಗೆ ಆನಂದಕ್ಕೆ ಬೇರೆ ವಸ್ತು, ವಿಷಯ, ವ್ಯಕ್ತಿಗಳ ಅವಶ್ಯಕತೆ ಇಲ್ಲ. ನೀನು ಸ್ವಯಂ ಸಮರ್ಥ, ಸ್ವಯಂಭೂ ಆಗಿ ಆನಂದದಲ್ಲಿದೆಯಾ. ಇನ್ಯಾವ ಪ್ರಪಂಚದ ಅವಶ್ಯಕತೆ ಇಲ್ಲ ನಿಂಗೆ. ಉತ ಸುಖ ಹೇ. ಅದನ್ನ ಗುರುತಿಸುವಂತಹ ಕೆಲಸ ನಾವು ಮಾಡೋದಿಲ್ಲ. ಮೊದಲನೇ ವಿಷಯ ಏನು? ಧರ್ಮಾತ್ ಅವಾಪ್ತಿ ವಿಭವ. ಧರ್ಮದಿಂದ ಸಂಪತ್ತಿ ಸಿಗುತ್ತೆ. ಮತ್ತು ದೇಖೋ ವೈಭವ ಕಿಸ್ಕೋ ಬೋಲ್ನಾ. ವೈಭವ ಅಂತ ಹೇಳ್ತಿದಾರಲ್ಲ, ಯಾವುದಕ್ಕೆ ವೈಭವ ಅನ್ನೋದು? ವೈಭವ ಯಾವುದಕ್ಕೆ ಅನ್ನೋದು? ಸಂಸಾರದಲ್ಲಿ ಯಾವುದಕ್ಕೆ ವೈಭವ ಅಂತೀವಿ? ವೈಭವ ಮನೆ ಲಕ್ಸರಿ. ಕಿಸ್ಕೋ ಲಕ್ಸರಿ ಬೋಲ್ನ. ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ರೆ ವೈಭವ ಅಂತೀವಿ. ತುಂಬಾ ಕಾಸ್ಟ್ಲಿ ಕಾರ್ ಇದೆ ಮನೆಯಲ್ಲಿ, ವೈಭವ ಅಂತೀವಿ. ತುಂಬಾ ದೊಡ್ಡ ಮನೆ ಇದೆ, ವೈಭವ ಅಂತೀವಿ. ಏನ? ವಾಸ್ತವವಾಗಿ ವಿಚಾರ ಮಾಡಿ ಜ್ಞಾನಪೂರ್ವಕವಾಗಿ ನೋಡಿದ್ರೆ ಯಾವುದು ವೈಭವ ಇದೆ? ಜೀವ ಎಷ್ಟು ಸ್ವತಂತ್ರವಾಗಿದ್ದಾನೆ ಅವನಲ್ಲಿ ಅಷ್ಟು ವೈಭವ ಇದೆ. ಎಷ್ಟು ಪರತಂತ್ರತೆ ಇದೆ ಅಷ್ಟು ಗುಲಾಮ ಇದ್ದಾನೆ ಅವನು. देखो जितनी बड़ी गाड़ी उतना बड़ा गुलाम, जितना बड़ा घर उतना बड़ा गुलाम. क्यों? ವಿಚಾರ ತೋ ಕರೋ. ಮನೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ನಾವು ಇಟ್ಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಕೆಲಸ ಮಾಡಲಿಕ್ಕೆ, ಇದರ ಅರ್ಥ ಏನು? ಅವನು ನಮ್ಮದು 4 ಕೆಲಸ ಮಾಡಿದ್ರೆ ಅವನು ನಾವು 10 ಕೆಲಸ ಮಾಡಬೇಕಾಗತ್ತೆ. ಈ ನಿಯಮ. ಅರ್ಥ ಆಗ್ತಿದೆ? ಜಿನ್ವಾನಿ ಹೇಳುತ್ತೆ, ಯಾರ ಹತ್ರ ಎಷ್ಟು ಸ್ವತಂತ್ರತೆ ಇದೆ ಅವನಿಗೆ ಅಷ್ಟು ವೈಭವ ಇದೆ. वैभव को नापना स्वतंत्रता से. मुक्ति जितना जितना मुक्त है वो उतना वैभववान है. अष्टु लग्जरी दे ಅವನ ಹತ್ರ. ये लग्जरी आज किसके पास है? धन संपत्ति तो सबके पास है, समय किसके पास है? तो लग्जरी किसके पास हुआ? ಯಾರ ಹತ್ರ ಸಮಯ ಇದೆ ಅವನ ಹತ್ರ ಲಕ್ಸರಿ ಇದೆಯೋ
ಅಥವಾ ವಸ್ತುಗಳ ಸಂಗ್ರಹ ಯಾರ ಹತ್ರ ಇದೆ ಅವನ ಹತ್ರ ವಿಚಾರ ತಗೋರು. ಯಾವುದ್ರಲ್ಲಿ ಲಕ್ಸರಿ ಇದೆ? ನನಗೋಸ್ಕರ ನನ್ನ ಹತ್ರ ಎಷ್ಟು ಸಮಯ ಇದೆ ಅದರಲ್ಲಿದೆಯೋ, ಅಥವಾ ಎಷ್ಟು ವಸ್ತುಗಳಿದೆ ಅದರಲ್ಲಿದೆಯೋ? वैभव क्या है? तो फिर जब वैभव ही नहीं पता तो हम तो बोलेंगे ना कि मेरे मेहनत से वैभव मिला, क्योंकि मेहनत से जो वैभव मिलता है वो निकृष्ट ही होता है. तो ಯಾವ ವ್ಯಕ್ತಿಯ ಜೀವನ ಕ್ರೋಧ ಮಾನ್ ಮಾಯಾಚಾರ ಇದರಲ್ಲಿ ನಡೀತಾ ಇದೆ, ಅವನು ವಸ್ತುಗಳ ಮಧ್ಯದಲ್ಲಿ ಜೀವನ ಮಾಡೋನಿದ್ದಾನೆ. ಅದೇ ಅವನ ಶಿಕ್ಷೆ ಇದೆ, ಅದೇ ಅವನ ದಂಡ ಇದೆ. ಪ್ರಕೃತಿಯ ದಂಡ ಅದೇ ಇದೆ ಅವನಿಗೆ. ಕಿ ಚೈತನ್ಯ ಇದ್ದ, ಆದರೆ ಪುದ್ಗಲ ವಸ್ತುಗಳ ನಡುವೆ ಜೀವನ ನಡೀತಾ ಇದೆ. ಸಾಕ್ಷಾತ್ ಜ್ಞಾನ ದರ್ಶನ ಚೈತನ್ಯಮಯ ಜೀವನಾಗಿದ್ದಾನೆ, ಆದರೆ ಜೀವನ ಅಜೀವದ ಮಧ್ಯೆ ನಡೀತಾ ಇದೆ. यही दंड है. और वास्तविक जो वैभव है वो तो धार्मिक व्यक्ति के पास में है. वास्तविक वैभव ಇದೆ, ಜೀವಿಸ್ತಾ ಇದ್ದಾನೆ ಅವನು. तो धर्मादवाप्ति विभव धर्मं प्रतिपाल्य भोगम अनुभवतु. ಭೋಗಂ ಅನುಭವತು, ಭೋಗವನ್ನು ಭೋಗಿಸು. ಇದನ್ನು ಓದಿದ ತಕ್ಷಣ ಇವನಿಗೇನು ಅನ್ಸುತ್ತೆ? ಆಚಾರ್ಯರು ಭೋಗ್ಸಕ್ ಪರ್ಮಿಷನ್ ಕೊಡ್ತಾ ಇದ್ದಾರೆ. भाई परमिशन का अर्थ क्या होता है? गृहस्थ को संकल्पी हिंसा का त्यागी है, विरोधी हिंसा तो कर सकता है. तो कर सकता है माने क्या? कर सकता है माने क्या? ಗೃಹಸ್ಥ ವಿರೋಧಿ ಹಿಂಸೆ ಮಾಡ್ಬೋದು ಅಂದ್ರೆ ಏನು? ಯಾರು ಬೇಕಾದ್ರದ್ದು ವಧೆ ಮಾಡು. ವಿರೋಧಿ ಹಿಂಸೆ ಅಂದ್ರೆ, ವಿರೋಧಿ ಹಿಂಸೆ ಅಂದ್ರೆ ಅನಿವಾರ್ಯ ಸ್ಥಿತಿ ಬಂದಾಗ ಇವನು ಹಿಂಸೆ ಮಾಡ್ತಾನೆ. ಭೋಗಂ ಅನುಭವ ಅಂದ್ರೆ ಏನು? ಕಿ ಇವನ ದೇಹ ಸ್ಥಿತಿಗೆ ಎಷ್ಟು ಅಗತ್ಯ ಇದೆ ಅದನ್ನಂತೂ ಅನುಭವಿಸ್ತಾನೆ. ಠೀಕೆ, ಅದರಲ್ಲೇನು ಪಾಪ ಆಗೋಗ್ಲಿಲ್ಲ ಏನ? ಇಲ್ಲಾಂದ್ರೆ ಕೆಲವು ಧರ್ಮದ ಅಜೀರ್ಣ ಆಗಿ ಏನ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ? ಕಿ ಯಾವ ನೈಸರ್ಗಿಕವಾದ ದೇಹದ ಸ್ಥಿತಿಗೆ ಅಗತ್ಯ ಇದೆ ಅದನ್ನು ಬಿಡ್ಲಿಕ್ಕೆ ಶುರು ಮಾಡ್ಬಿಡ್ತೀವಿ. वो नहीं सही. ಶರೀರ ಸ್ಥಿತಿಗೆ ಯಾವುದು ಅವಶ್ಯಕ ಇದೆ ಅದಂತೂ ಅವಶ್ಯಕ ಇದೆ, ಅದಂತೂ ಅನುಭವತ್ತು. ಆದ್ರೆ ಹೆಂಗೆ? ಧರ್ಮಂ ಪ್ರತಿಪಾಲ್ಯ, ಧರ್ಮವನ್ನ ಪ್ರತಿಪಾಲ್ಯ ಪಾಲನೆ ಮಾಡ್ತಾ, ಧರ್ಮವನ್ನ ರಕ್ಷಣೆ ಮಾಡ್ತಾ, ಧರ್ಮವನ್ನ ಸುರಕ್ಷಿತ ಮಾಡ್ತಾ. ನಮಗನ್ಸುತ್ತೆ ನಾವು ಅದನ್ನೇ ತಾನೇ ಮಾಡ್ತಾ ಇದ್ದೀವಿ. ದಿನ ಕೆಲಸ ಮಾಡ್ತಾ ಇದ್ರು ಬಸ್ತಿಗೆ ಬರ್ತೀವಿ. तो धर्म करत संसार सुख, धर्म करत निर्वाण, वही तो करते हम. आचार्य कहते हैं इसको धर्म की रक्षा नहीं बोलते हैं. ಪ್ರತಿ ಸಮಯ ನಮಗೆ ಎಚ್ಚರಿಕೆ ಇದೆಯೇನು ನನ್ನ ಕರ್ಮ ಎಲ್ಲಿಂದ ಬರ್ತಾ ಇದೆ ಅಂತ. यदि तुम्हें पता है कि तुम्हारा कर्म अपने आत्मा से उठ नहीं रहा तो जो कर्म हो रहा है वो कर्म हो नहीं सकता. ಅರ್ಥ ಆಗ್ತಿದೆ? ನಮಗೆ ನಮ್ಮ ಅಸ್ತಿತ್ವದ ಅರಿವಿದ್ರೆ ಆ ಕರ್ಮ ಆಗೋದಿಲ್ಲ, ಅಥವಾ ಯಾವ ರೀತಿಯಾಗಿ ಆಗ್ತಾ ಇದೆ ಅದು ಆಗೋದಿಲ್ಲ, ಬದಲಾಗ್ತಾ ಹೋಗುತ್ತೆ. ಒಂದೇ ದಿನ ಬದಲಾಗೋದಿಲ್ಲ, ಆದರೆ ಬದಲಾಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ? तो ಧರ್ಮ ರಕ್ಷಣೆ ಮಾಡೋದರ ಅರ್ಥ ಪ್ರತಿ ಸಮಯ ನನ್ನ ಭಾವನೆಗಳ ಕಡೆಗೆ ಗಮನ ಇರಬೇಕಿದೆ. ಅದರಿಂದ ಏನಾಗುತ್ತೆ? तो ಮುಂದಿನ ಶ್ಲೋಕ 22ನೇ ಶ್ಲೋಕ. ಸಂಕಲ್ಪ್ಯಂ ಕಲ್ಪವೃಕ್ಷಸ್ಯ ಸಂಕಲ್ಪ್ಯಂ ಕಲ್ಪವೃಕ್ಷಸ್ಯ
ಚಿಂತ್ಯಂ ಚಿಂತಾಮಣೇರಪಿ ಅಸಂಕಲ್ಪ್ಯಮಸಂಚಿತ್ಯಂ ಫಲಂ ಧರ್ಮಾದವಾಪ್ಯತೆ. ಈಗೇನು ಹೇಳ್ತಿದ್ದಾರೆ? ಸಂಕಲ್ಪ್ಯಂ ಕಲ್ಪವೃಕ್ಷಸ್ಯ. ಯಾವ ಕಲ್ಪವೃಕ್ಷ ಇದೆ ಅದು ಹೆಂಗಿದೆ? ಸಂಕಲ್ಪ್ಯಂ, ನೀನು ಮನಸ್ಸಲ್ಲಿ ಕಲ್ಪನೆ ಮಾಡಿದ್ರೆ ನಿನಗೆ ಕಲ್ಪವೃಕ್ಷ ಫಲ ಕೊಡುತ್ತೆ. ಏನ? ಚಿಂತಾಮಣಿ ಚಿಂತ್ಯಂ, ಚಿಂತಾಮಣಿ ಯಾವಾಗ ಫಲ ಕೊಡುತ್ತೆ? ಚಿಂತ್ಯಂ, ನೀ ವಿಚಾರ ಮಾಡಿದ್ರೆ. ಕಲ್ಪವೃಕ್ಷದ ಸ್ವಭಾವ ಹೆಂಗಿದೆ? ಕಲ್ಪವೃಕ್ಷದ ಹತ್ರ ಜೀವ ಹೊರಟೋಗಿ ಕಲ್ಪನೆ ಮಾಡಿಕೊಂಡ್ರೆ ಅವನಿಗೆ ವಸ್ತು ಸಿಗುತ್ತೆ. ಚಿಂತಾಮಣಿ ಅಂದ್ರೆ ಏನು? ಇವನ್ ಮನಸ್ಸಲ್ಲಿ ಏನು ಚಿಂತನೆ ಮಾಡ್ತಾನೆ ಅದನ್ನ ಕೊಡುವಂತಹ ಮಣಿ, ಅದು ಚಿಂತಾಮಣಿ. ಮತ್ತು ಧರ್ಮದ ಬಗ್ಗೆ ಏನು ಹೇಳ್ತಾರೆ? ಅಸಂಕಲ್ಪ್ಯಂ ಅಸಂಚಿತ್ಯಂ, ಕಲ್ಪನೆ ಮಾಡದೆ ಚಿಂತೆ ಮಾಡದೆ ಫಲಂ ಧರ್ಮಾತ್ ಅವಾಪ್ಯತೆ, ಧರ್ಮದಿಂದ ಫಲ ಸಿಗುತ್ತೆ. ಅಂದರೆ ಕಲ್ಪವೃಕ್ಷ ಸಿಕ್ಕರೂ ಕಲ್ಪನೆ ಮಾಡಬೇಕು, ಚಿಂತಾಮಣಿ ಸಿಕ್ಕರೂ ಚಿಂತನೆ ಮಾಡಬೇಕು. ಅಂದರೆ ಇಂಡೈರೆಕ್ಟ್ಲಿ ಬೇಡಬೇಕು, ಭಿಕ್ಷೆ ಬೇಡಬೇಕು, ಯಾಚನೆ ಮಾಡಬೇಕು. ಆದರೆ ಧರ್ಮ ಹೆಂಗಿದೆ? ಅಸಂಕಲ್ಪ್ಯ ಅಸಂಚಿತ್ಯ, ಕಲ್ಪನೆನೂ ಬೇಕಾಗಿಲ್ಲ, ಚಿಂತನೆನೂ ಬೇಕಾಗಿಲ್ಲ. ಯಾಚನೆ ಮಾಡ್ದೇನೆ ಎಲ್ಲ ಫಲವನ್ನು ಕೊಡುವಂಥದ್ದು ಧರ್ಮ ಇದೆ. ಅರ್ಥ ಆಗ್ತಿದೆ? ಧರ್ಮದ ಫಲ ಹೇಗಿದೆ? ಬೇಡ ಅವಶ್ಯಕತೆ ಇಲ್ಲ. ಇದರ ಅರ್ಥ ಆಯಿತು ಧಾರ್ಮಿಕ ವ್ಯಕ್ತಿ ಭಿಕ್ಷುಕ ಅಲ್ಲ, ಧಾರ್ಮಿಕ ವ್ಯಕ್ತಿ ಯಾಚಕ ಅಲ್ಲ, ಅವನು ಬೇಡೋದಿಲ್ಲ. ಯಾಕಂದ್ರೆ जब बिना मांगे ही सब कुछ मिलता है तो मांगना क्यों? कैसे मिलेगा बिना मांगे? तो ಹೇಳ್ತಾರೆ ಧರ್ಮದ ಫಲ ಇದೆಯಲ್ಲ, ಧರ್ಮದ ಫಲ ಸತತವಾಗಿ ಶುಭ ಇದೆ. ऐसे हो गया कि जैसे ಒಂದು ತುಂಬಾ ಸುಂದರವಾದ ಉದ್ಯಾನ ಇದೆ. KRS ಅಲ್ಲಿ ಉದ್ಯಾನ ನೋಡಕ್ ಹೋಗಿದ್ದಾರೆ ಮತ್ತು ಪಾರ್ಕ್ ಎಲ್ಲ ಸುತ್ತಾಡ್ಕೊಂಡ್ಬಂದು ಕೊನೆಗೇನು ಹೇಳ್ತಿದ್ದಾರೆ? ದುಡ್ಡು ಕೊಡಿ. ಸುತ್ತಾಡ್ ಬಂದವಲ್ಲ, ಸುತ್ತಾಡ್ ಬಂದಿದ್ದಕ್ಕೆ ದುಡ್ಡು ಕೊಡಿ. ಯಾವುದಕ್ಕೆ? ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಸುತ್ತಾಡ್ಕೊಂಡು ಬಂದ ಮೇಲೆ ಪುನಃ ಸುತ್ತಾಡಿದ್ದಕ್ಕೂ ಕಾಸಬೇಕಾಗಿದೆ ಅವನಿಗೆ. ऐसे हुआ ही कि कोई ಪ್ರಿಯ ವ್ಯಕ್ತಿ ಸಿಕ್ಕಿದ್ರು ಮತ್ತು ಹಗ್ ಮಾಡಿದ್ವಿ, ಅದಕ್ಕೆ ಕಾಸು ಕೇಳ್ತಾ ಇದ್ದೀವಿ. ऐसे हुआ ही ಬೈ. ಧರ್ಮ ಸಾಕ್ಷಾತ್ತಾಗಿ ಸಿಕ್ಕದಾಗಲೇ ಆನಂದ ಕೊಡೋದಿದೆ. अब उसके बदले में क्या मांग रहे हो तुम? जहां जहां ये बात चले ना कि ये करने से ये मिलता है, तो बोले यहां कुछ मामला ठीक नहीं है. ಇದನ್ನು ಮಾಡೋದ್ರಿಂದ ಇದು ಸಿಗುತ್ತೆ, ತೋಲೆ ಇದನ್ನು ಮಾಡೋದ್ರಿಂದ ಇದು ಸಿಗುತ್ತೆ, ಇದರ ಅರ್ಥ ಏನೋ ಇಲ್ಲಿ ಸಮಸ್ಯೆ ಇದೆ. ಏನು ಮಾಡೋದ್ರಿಂದ ಏನೂ ಸಿಗೋದಿಲ್ಲ. ಧರ್ಮ ಹೇಳ್ತಾ ಇದೆ, ಧರ್ಮ ಸ್ವಯಂ ಸುಖದಾಯಕ ಇದೆ. ಯಾವುದು ಸುಖದಾಯಕ ಇದೆ ಅದು ನಾಳೆ ಸುಖ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ ಇದೆ? ಅದು ಇವತ್ತೇ ಕೊಡುತ್ತೆ, ಈಗಲೇ ಕೊಡುತ್ತೆ. इसी समय जीव सुखी हो जाएगा. वो कोई राह देखने का काम नहीं कि ಮುಂದಿನ ಭವ, कि 10 ವರ್ಷ, कि ಮುದುಕ ಆದ್ಮೇಲೆ ಆವಾಗ ಕರ್ಮದ ಉದಯ ಬರೋದಿಲ್ಲ. ಧರ್ಮ ಮಾಡ್ತಾ ಇದ್ದಾನೆ, ಅದರ ಲಕ್ಷಣ ಅವನು ಸುಖಿ ಇದ್ದಾನೆ. वर्तमानದಲ್ಲಿ ಅವನು ಸುಖಿ ಇಲ್ಲ ಅಂದ್ರೆ वो कोई धर्म नहीं करता, वो ढोंग चल रहा है. ಧರ್ಮ ಮಾಡ್ತಾ ಮಾಡ್ತಾ ಭಿಕ್ಷೆ ಬೇಡ್ತಾ ಇದ್ದಾನೆ ಅಂದ್ರೆ वो लाभ समस्या है. वो भिक्षा कई तरह की हो सकती है.
ಒಬ್ಬನಿಗೆ ತುಂಬ ಸಂಪತ್ತಿ ಇದೆ, ಆದರೆ ಹೆಸರಿಲ್ಲ. ಹೆಸರು ಬೇಡ್ತಾ ಇದ್ದಾನೆ, ನಂದು ಎಲ್ಲ ಕಡೆ ಹೆಸರಾಗಲಿ ಅಂತ. ಒಬ್ಬಂದು ಹೆಸರಿದೆ, ಸಂಪತ್ತಿ ಇಲ್ಲ, ಸಂಪತ್ತಿ ಬೇಡ್ತಾ ಇದ್ದಾನೆ. ಒಬ್ಬನ ಹತ್ರ ಎರಡೂ ಇದೆ, ಆದರೆ ಹಿಂದೆ ಮಾಡಿರೋ ಕರ್ಮದ ಭಯ ಇದೆ. ಸುಗತಿ ಆಗಲಿ अच्छी गति मिले. क्यों? ಹಿಂದಿನ ಭಯ ಇದೆ. ಈಗೇನು ಸಂಪತ್ತಿ ಸಿಕ್ಕಿದೆ, ಮುಂದಿನ ಭಾವದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಅದನ್ನೇ ಬೇಡ್ತಾ ಇದ್ದಾನೆ. ಒಬ್ಬನ ದೇಹ ಆರೋಗ್ಯ ಇವಾಗ ಚೆನ್ನಾಗಿದೆ, ಆದರೆ ಭಯ ಏನಿದೆ, ಮುಂದೆ ಕೆಟ್ಟೋಗ್ಬಿಟ್ರೆ ಏನ್ ಮಾಡೋದು. ಕೆಲವರು ಏನ್ ಹೇಳ್ತಾರೆ, ಭಗವಂತನ ಹತ್ರ ಏನೂ ಬೇಡೋದು ಬೇಕಾಗಿಲ್ಲ, ಆರೋಗ್ಯ ಒಂದು ಬೇಡಕೋ ಸಾಕು. आयुरारोग्यम आयुरारोग्यम आयुरारोग्यम, जैसे कि ये जिनेंद्र भगवान के हाथ में जो भगवान बैठे हैं वो तुम्हें आयु और आरोग्य देने के लिए बैठे हैं. गिरनार पर्वत पर और शिखर जी पर चढ़े थे ताकि तुम्हें आयु आरोग्य दे सके, इसलिए गए थे. तो ಏನು ನಡೀತಾ ಇದೆ ಬೈ, ಯಾವ ಧರ್ಮದಲ್ಲಿ ಪ್ರವೇಶ ಇದೆ ಅದೇ ಆನಂದದಾಯಕ ಇದೆ. उसके अलावा यदि तुम्हें कुछ चाहिए तो ಹಾಗಾದ್ರೆ ಪುನಃ ವಿಚಾರ ಮಾಡೋದು ಎಲ್ಲೋ ತಪ್ಪು ನಡೀತಾ ಇದೆ, ಸರಿಯಾದ ಮಾರ್ಗದಲ್ಲಿ ನಡೀತಾ ಇಲ್ಲ ನಾನು, ಎಲ್ಲೋ ಸಮಸ್ಯೆ ಇದೆ. ಸಮಸ್ಯೆ ಎಲ್ಲಿದೆ ಹುಡುಕೋದು. अर्थ ಆಗ್ತಿದೆ. धर्म करते समय वो स्वयं सुखदायक है. हाँ, ये बात है कि ಭವಿಷ್ಯದಲ್ಲಿ ಸ್ಥೂಲವಾಗಿ ಯಾವ ಸಂಯೋಗಗಳು ಕಾಣಿಸುತ್ತೆ ಅದು ಯಾವತ್ತೂ ಕಾಣಿಸ್ಬೋದು. ಯಾಕಂದ್ರೆ ನಮಗೆ ಸ್ಥೂಲ ಕರ್ಮದ ಉದಯ ನೋಡೋ ಅಭ್ಯಾಸ ಆಗ್ಬಿಟ್ಟಿದೆ. ಸ್ಥೂಲ ಕರ್ಮದ ಉದಯ ಯಾವತ್ತೂ ಬರ್ಬೋದು, ಆದರೆ ಅದು ತುಂಬಾ ದೊಡ್ಡ ವಿಷಯ ಇಲ್ಲ. ಯಾಕಂದ್ರೆ ಇದು ಚಕ್ರ ಇದೆ. ಈಗ ಇವನು ಸುಖಿ ಇದ್ರೆ ಮುಂದಿನ ಕಾಲ ಸುಖ ಬರೋದಿದೆ. ಇವಾಗಲೇ ಇವನು ಸುಖ ಇಲ್ಲ ಅಂದ್ರೆ ನಾಳೆ ಸುಖ ಹೆಂಗ್ ಬರುತ್ತೆ ಬೈ? ದುಃಖದ ಬೀಜವನ್ನ ಬಿತ್ತಿದ್ರೆ ಸುಖ ಬರುತ್ತೇನು? ಕೆಲವರಿಗೆ ಏನು ಅನ್ಸುತ್ತೆ, ಇವಾಗ ಧರ್ಮ ಸ್ವಲ್ಪ ಕಷ್ಟ ಆಗುತ್ತಾ ಇದ್ರು ಮಾಡು, ನಾಳೆ ಸುಖ ಸಿಗುತ್ತೆ. ये कौन सा धर्म लेके आए हम? ದುಃಖದಿಂದ ಸುಖದ ಉತ್ಪತ್ತಿ ಆಗೋದೇ ಇಲ್ಲ. ठीक है ना? तो वो तो ಧರ್ಮಂ ಕರ್ಮ ನಿವರ್ಹಣಂ, ಅದು ಕರ್ಮವನ್ನ ನಾಶ ಮಾಡಿ ಉತ್ತಮ ಸುಖವನ್ನ ಕೊಟ್ಟೇ ಕೊಡುತ್ತೆ. ಎಷ್ಟು ಕೊಡುತ್ತೆ? ಕಿ ಯಾರು ಎಷ್ಟು ಮಾಡ್ತಾರೆ ಅಷ್ಟು ಕೊಡುತ್ತೆ. ಎಷ್ಟು ಕಮ್ಮಿ ಇದೆ ಅಷ್ಟು ದುಃಖ ಇದೆ. ठीक है ना? ಗೃಹಸ್ಥ ಎಷ್ಟು ಮಾಡಕ್ ಸಾಧ್ಯ ಇದೆ ಅವನಿಗಷ್ಟು ಸುಖ ಸಿಗುತ್ತೆ. ಅಳಿಯೋದು ಹೆಂಗೆ? बोले तुम कितने मुक्त हो अपने जीवन में ये तो बताओ. ನೀನು ಜೀವನದಲ್ಲಿ ಎಷ್ಟು ಮುಕ್ತ ಇದೆಯಾ ಅಷ್ಟು ಆನಂದ ಇದೆ, ಎಷ್ಟು ಬಂಧನ ಇದೆ ಅಷ್ಟು ದುಃಖ ಇದೆ. ಕ್ಯೂಂಕಿ ಧರ್ಮ ಅಂದರೆ ಮುಕ್ತಿ. ಧರ್ಮ ಮಾನೆ ಮುಕ್ತಿ. ಎಷ್ಟು ವಸ್ತುಗಳಿಂದ, ಎಷ್ಟು ವ್ಯಕ್ತಿಗಳಿಂದ, ಎಷ್ಟು ಭಾವನೆಗಳಿಂದ ನಿನ್ನನ್ನು ನೀನು ಬಂಧಿಸ್ಕೊಂಡಿದೀಯಾ ಅಷ್ಟು ದುಃಖ ಇದೆ. ಮತ್ತು ಎಷ್ಟು ಭಾವನೆಗಳಿಂದ, ಸಂಬಂಧಗಳಿಂದ, ವಸ್ತುಗಳಿಂದ ನಿನ್ನನ್ನು ನೀನು ಬಿಡಿಸ್ಕೊಂಡಿದೀಯಾ ಅಷ್ಟು ಆನಂದ ಇದೆ. ಉತ್ತನ ಆನಂದ ಈ ಧರ್ಮ. ಅದನ್ನೇ ಹೇಳ್ತಾ ಇದ್ದಾರೆ, ಧರ್ಮದ ಕ್ಷೇತ್ರದಲ್ಲಿ ಬಂದ ಮೇಲೂ ನಿನಗೆ ಬೇಡ ಅವಶ್ಯಕತೆ ಬರ್ತಾ ಇದೆ ಅಂದ್ರೆ ನೀನು ಧರ್ಮ ಮಾಡ್ತಾ ಇಲ್ಲ. भाई बाहर तो जीवन भर मांगा ही मांगा है ना हम लोगों ने, है कि नहीं? बोलो, मांगा ही मांगा है. मांगने का अर्थ कटोरा लेके जाना ही नहीं होता क्या? ಬೇಡೋದು ಅಂದ್ರೆ ಬರೀ ತಟ್ಟೆ ತಗೊಂಡು ಹೋಗೋದಲ್ಲ. ಕಾಮನಾ ಕಾಮನಾ
है ना। ये कामना, ये भिक्षा का दूसरा नाम है। कामना तो है ना, कुछ करते हैं तो कामना है, कामना के बिना तो कुछ नहीं करते कि करते ಆಸೆ ಇಲ್ಲದೆ ಏನು ಮಾಡೋದಿಲ್ಲ ನಾವು ನಿಕ್ಕಾಂಕ್ಷಿತರಾಗಿ. ಅದಕ್ಕೆ ಯಾಚನೆ ಅಂತ ಕರೀತಾರೆ, ಉಸಿಕೋ ಯಾಚನಾ ಬೋಲ್ತೆ. ಅದು ಯಾಚನೆ ತುಂಬಾ ಜಾಸ್ತಿ ಆದ್ರೆ ಶಬ್ದಗಳಲ್ಲೂ ಬಂದ್ಬಿಡುತ್ತೆ, ಇಲ್ಲಾಂದ್ರೆ ಮನಸ್ಸೊಳಗಡೆನೆ ಇರುತ್ತೆ. ಆದ್ರೆ ಯಾಚನೆ ಇರುತ್ತೆ ಖಂಡಿತವಾಗಿಯೂ. ಎಲ್ಲಿವರೆಗೆ ಯಾಚನೆ ಇದೆ ಅಲ್ಲಿವರೆಗೆ ಧರ್ಮ ಇಲ್ಲ, जान लो ये. यदि धर्म क्षेत्र में आकर भी मांगना पड़ रहा है तब तो धर्म नहीं, कुछ और ही चल रहा है, मामला कुछ गड़बड़ है, कहीं लेने देने का व्यापार चल रहा है और कुछ नहीं. ಅರ್ಥ ಆಗ್ತಿದೆ? ಅದಕ್ಕೆ ಹೇಳ್ತಿದ್ದಾರೆ ಕಲ್ಪವೃಕ್ಷ ಅಥವಾ ಚಿಂತಾಮಣಿ ಎರಡಕ್ಕೂ ಹೋಲಿಸಿದ್ರು. ಇದರ ಅರ್ಥ ಏನು? ಕಲ್ಪವೃಕ್ಷ ಚಿಂತಾಮಣಿ ಅಂದ್ರೆ ಏನು? कि ಕಲ್ಪವೃಕ್ಷ ಅಂದ್ರೆ ನಿನ್ನ ಹತ್ರ ಸಾಕಷ್ಟು ಸಂಪತ್ತಿ ಇದೆ, ಓ ಕಲ್ಪವೃಕ್ಷ. ನಿನ್ನ ಹತ್ರ ಸಾಕಷ್ಟು ವೈಭವ ಇದೆ, वो चिंतामणि. ठीक है ना. नौकर चाकर दासी दास बहुत है, ये क्या हुआ? ಕಲ್ಪವೃಕ್ಷ. ಆದ್ರೆ ಇವರಿಂದ ಕೆಲಸ ಮಾಡ್ಕೊಳ್ಳೋಕ್ಕೂ ನೀನು ಬೇಡಬೇಕು. क्या घर में काम वाली आती है ना, तो सबको पता है. ಎಲ್ಲರೂ ಏನು ಹೇಳ್ತಾರೆ, ಇದಕ್ಕಿಂತ ಬೆಟರ್ ಏನು? सबको पता है, ಎಲ್ಲರಿಗೂ ಗೊತ್ತಿದೆ. ಇಲ್ಲ ರಿಪೀಟ್ ಹೆಂಗ್ ಮಾಡ್ತಿದ್ರು, ಅನುಭವ ಆಗಿದೆ. इसका अर्थ क्या हुआ? भाई कल्प वृक्ष हो तब भी मांगना पड़ेगा. तुम्हारे पास कुछ भी हो लेकिन मांगना जरूर पड़ेगा. ಎಷ್ಟು ಭಯಂಕರ ವಿಷಯ ಇದೆ ಇದು. होगी तुम्हारे पास करोड़ों की संपत्ति, मांगना तो पड़ेगा. लेकिन ಧರ್ಮ ಜೀವನದಲ್ಲಿ ಪ್ರವೇಶ ಆಗತಾ ಇದ್ದಂತೆನೆ अब याचक ही चला गया. ಯಾಚನೆ ಯಾರು ಬೇಡ್ತಾ ಇದ್ರು ಆ ವ್ಯಕ್ತಿನೇ ಉಳಿದಿಲ್ಲ, ಯಾಚಕನ ಮರಣ ಆಗೋಯ್ತು. अब याचक ही नहीं बचा, मांगेगा कौन? उसका नाम होता है धर्म. ಅದು ಧರ್ಮ ಇದೆ. ಅದರ ವಿರುದ್ಧವಾಗಿ ನಾವು ಧರ್ಮ ಮಾಡಿನೂ ಅದರ ಬದಲಾಗಿ ಏನೇನೋ ಬೇಡ್ತಾ ಇದ್ದೀವಿ. कितनी विचित्र बात. व्यापार की बुद्धि जाती नहीं ना हमारी, लेने देना लेना देना. तो धर्म में भी लेना देना करता है. धर्म बिना मांगे ही सब कुछ देने वाला विषय है, मांगना नहीं पड़ेगा. चक्रवर्ती बेड़क ಹೋಗಿದ್ರು ನಂಗೆ चक्रवर्ती ಬೇಕು ಅಂತ, कि तीर्थंकर मांगने गए थे, नहीं ना. तो तीर्थंकर पदवी, चक्रवर्ती पदवी ಇದೆಲ್ಲ ಯಾಚನೆ ಮಾಡದೆ ಸಿಕ್ಕಿರೋದಿದೆ. ಯಾಚನೆ ಮಾಡಿದ್ರೆ ನರಕ ಸಿಗುತ್ತೆ. ಯಾಕೆ? ಆ ನರಕ ಅಲ್ಲ, ಸಪ್ತನ 7 ನರಕ. कि याचक वृत्ति ही नरक है. बोलो, ಯಾರಿಗಾದ್ರೂ ಅರ್ಥ ಆಗ್ತಿದೆ ಇಲ್ಲಿ ಏನು ಹೇಳ್ತಿದ್ದಾರೆ? ಯಾಚನಾ, ये जो शब्द है ना, याचना ಬೇಡೋದು, ಆಸೆ, ಇದು ವಿಕೃತಿ ಇದೆಯೋ ಅಥವಾ ತುಂಬಾ ಅದ್ಭುತವಾದ ವಿಷಯ ಇದೆಯೋ? बोलो, कभी लगता है कि हम कहीं मांग रहे हैं तो ये याचना है, ये विकृति है. ಪ್ರತಿ ಸಮಯ हम मांगते हो. ಆಹಾರದ ಒಂದು ತುತ್ತು ತಿಂತಾ ಇದ್ರೂ ಆ ತುತ್ತಲ್ಲಿ ಬೇಡ್ಕೋತಾ ಇರ್ತೀವಿ ಆನಂದ ಬರಲಿ ಅಂತ.
एक कदम रखते हैं तो बोलते हैं कि इस कदम रख रहा हूं तो आनंद मिले, मांगता ही रहता है. तो ಈ ಬೇಡುವವ ಒಳಗಡೆ ಕೂತಿದಾನಲ್ಲ, ಈ ಬೇಡುವವ ಇರೋವರೆಗೂ ಆನಂದ ಇಲ್ಲ ಜೀವಕ್ಕೆ. ಅತ್ಯಂತ ನಿಕೃಷ್ಟ ದಯನೀಯ ದುಸ್ಥಿತಿ ಇದೆ ಜೀವದ್ದು. ಈ ಯಾಚನಾ ಅತ್ಯಂತ ದಯನೀಯ. ಇವನನ್ನ ನೋಡಿದ್ರೆ ಕರುಣೆ ದಯೆ ಬರುತ್ತೆ. कि ಎಂತ ಜೀವ ಇದ್ದಾನೆ, ಪ್ರತಿ ಸಮಯ ಬೇಡ್ತಾ ಇರ್ತಾನೆ. इसको कौन सा आनंद मिलने वाला है? ಈ ಪ್ರತಿ ಸಮಯ ಬೇಡೋನಿಗೆ ಯಾವ ಸುಖ ಆನಂದ ಶಾಂತಿ ಸಿಗೋದಿದೆ? ಇವನು ಜೀವನ ಪೂರ್ತಿ ಹೀಗೆ ಭಾವಮರಣ ಸಾಯ್ತಾ ಸಾಯ್ತಾ ಜೀವನ ಕಳೆಯೋದಿದೆ. तो ಆಚಾರ್ಯರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ನಿನ್ನ ಯಾಚಕ ವೃತ್ತಿಯೇ ನಿನ್ನ ಕರ್ಮದ ಫಲ ಇದೆ. इससे बड़ा फल क्या हो सकता है बोलो? कि तुम हर समय कटोरा लेके खड़े हो. ಅರ್ಥ ಆಗ್ತಿದೆ? ಇದಕ್ಕಿಂತ ದೊಡ್ಡ ಕರ್ಮದುದಿಯ ಏನ್ ಬೇಕಾಗಿದೆ ನಿನಗೆ? तुम हर समय मांग रहे हो भाई, हर समय. तो ಇದನ್ನು ನೋಡ್ಬೇಕಲ್ಲ ನನ್ನ ಒಳಗಡೆನೆ ನಾನು ಇಣುಕಿ, ಅವಾಗ ಗೊತ್ತಾಗುತ್ತೆ ಕಿ ನಾನು ಬೇಡ್ತಾ ಇದ್ದೀನಿ ಅಂತ. ಆಗ ಒಂದು ಹಂತಕ್ಕೆ ಧರ್ಮದ ಸ್ಥಿತಿಯಲ್ಲಿ ಬಂದು ನಿಲ್ಲಬಹುದು ನಾವು. ಆ ಹಂತಕ್ಕೆ ಕರ್ಕೊಂಡು ಹೋಗೋ ದಾರಿ ಇದೆ. ಇದು ಆತ್ಮಾನುಶಾಸನ. ಅದು ಹೇಳ್ತಾ ಇದೆ, ಧರ್ಮ ನೀನು ಏನೂ ಬೇಡದೇನೆ ಎಲ್ಲವನ್ನೂ ಕೊಡುತ್ತೆ. ಶುದ್ಧ ಇದೆಯೇನು ನಿನಗೆ? ಶುದ್ಧ ಇಲ್ಲ ಅಂದ್ರೆ ಧರ್ಮದ ಯಾವ ವಿಚಿತ್ರ ರೂಪ ಇದೆ ಅದನ್ನೇ ಮಾಡುತ್ತಾ ನೀನು ಮುಂದೆ ಹೋಗ್ತೀಯಾ? ನಿಜವಾದ ಧರ್ಮವನ್ನ ಮಾಡೋದೇ ಇಲ್ಲ. तो ಯಾವ ಈ ಧರ್ಮದ ಆಧಾರ ಇದೆ, ಈ ಧರ್ಮದ ಆಧಾರವನ್ನ ಈಗ ಹೇಳೋರಿದ್ದಾರೆ ಮುಂದಿನ ಶ್ಲೋಕದಲ್ಲಿ. ಅವಾಪ್ತಿ ಅಂದ್ರೆ ಪ್ರಾಪ್ತ ಆಗೋದು. ಅವಾಪ್ತಿ ಪ್ರಾಪ್ತ ಆಗೋದು, ಪಡ್ಕೊಳ್ಳೋದು. ಸಂಕಲ್ಪ್ಯಂ ಕಲ್ಪವೃಕ್ಷಸ್ಯ, ಸಂಕಲ್ಪ ಮಾಡೋದ್ರಿಂದ ಕಲ್ಪವೃಕ್ಷದಿಂದ, ಚಿಂತ್ಯಂ ಚಿಂತಾಮಣೇ ಅಪಿ, ಚಿಂತನೆ ಮಾಡೋದ್ರಿಂದ ಚಿಂತಾಮಣಿಯಿಂದ ಭೋಗಗಳು ಸಿಗುತ್ತೆ. ಆದರೆ ಅಸಂಕಲ್ಪ್ಯಂ ಅಸಂಚಿಂತ್ಯಂ, ಸಂಕಲ್ಪವನ್ನು ಮಾಡ್ದೇನೆ, ವಿಚಾರವನ್ನು ಮಾಡ್ದೇನೆ, ಧರ್ಮಾತ್ ಧರ್ಮದಿಂದ ಅವಾಪ್ತಿ ಎಲ್ಲವೂ ಸಿಗುತ್ತೆ. ಇನ್ನು ಹೇಳ್ತಾರೆ, ಈ ಯಾವ ಸುಖ ಇದೆ ಅಥವಾ ಧರ್ಮದ ಯಾವ ಆಧಾರ ಇದೆ, ಯಾವ ಸಂತೋಷ ಇದೆ, ಇದನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಹೆಂಗೆ, ಇದರ ಆಧಾರ ಏನು? 23ನೇ ಶ್ಲೋಕ. ಪರಿಣಾಮಮೇವ ಕಾರಣಮಾಹು ಖಲು ಪುಣ್ಯ ಪಾಪಯೋ ಪ್ರಾಜ್ಞಾ ತಸ್ಮಾತ್ ಪಾಪಾಪಚಯಃ ಪುಣ್ಯೋಪಚಯಶ್ಚ ಸುವಿಧೇಯ. ಏನು ಹೇಳ್ತಿದ್ದಾರೆ? ಪರಿಣಾಮಂ ಏವ ಕಾರಣಂ ಆಹುಹು. ಆಹುಹು ಹೇಳ್ತಾರೆ ಏನನ್ನ? ಪರಿಣಾಮವನ್ನೇ ಕಾರಣ ಅಂತ ಹೇಳ್ತಾರೆ. ಯಾವುದು? ಖಲು ಪುಣ್ಯ ಪಾಪಯೋಹು, ಪುಣ್ಯ ಪಾಪಗಳಿಗೆ ಕಾರಣ ಪರಿಣಾಮ ಇದೆ. ಯಾರು ಹೇಳ್ತಾರೆ? ಪ್ರಾಜ್ಞಾಹ. ಪ್ರಾಜ್ಞಾಹ ಜ್ಞಾನಿಗಳು. ಜ್ಞಾನಿಗಳೇನು ಮಾಡ್ತಾರೆ? ಕಿ ಪುಣ್ಯ ಪಾಪಯೋಹು ಕಾರಣಂ, ಪುಣ್ಯ ಪಾಪಗಳಿಗೆ ಕಾರಣ ಪರಿಣಾಮಂ ಏವ, ಪರಿಣಾಮವೇ ಮಾತ್ರ ಪುಣ್ಯ ಪಾಪಗಳಿಗೆ ಕಾರಣ ಇದೆ.
ತಸ್ಮಾತ್ ಆದ್ದರಿಂದ ಪಾಪಾಪಚಯ ಪುಣ್ಯೋಪಚಯಶ್ಚ ಸುವಿಧೇಯ. ಸುವಿಧೇಯ ಚೆನ್ನಾಗಿ ಮಾಡಬೇಕು. ಏನು ಮಾಡಬೇಕು? ಪಾಪಾಪಚಯ ಪಾಪವನ್ನು ಬಿಡಬೇಕು. ಪುಣ್ಯೋಪಚಯಶ್ಚ ಪುಣ್ಯವನ್ನು ಸಂಪಾದಿಸಬೇಕು. ಅರ್ಥ ಆಗ್ತಿದೆ? ಸಂಚಯ ಅಂದರೆ ಸಂಗ್ರಹ. ಪುಣ್ಯೋಪಚಯ ಪುಣ್ಯದ ಸಂಗ್ರಹ, ಪಾಪಾಪಚಯ ಪಾಪದ ನಾಶ ಮಾಡಬೇಕು. ಸುವಿಧೇಯ ಚೆನ್ನಾಗಿ ಮಾಡಬೇಕು. ಏನು ಹೇಳ್ತಿದ್ದಾರೆ ಇಲ್ಲಿ? ಇಲ್ಲಿಂದ ಪ್ರಾರಂಭ ಆಗುತ್ತಿದೆ ಮುಂದಿನ ವಿಷಯ ಏನ ಕಿ ಯಾವ ಪುಣ್ಯ ಪಾಪ ಇದೆ ಅದನ್ನು ನೀನು ಹೊರಗಡೆ ಹುಡುಕ್ಬೇಡ. ಇಲ್ಲ ಅಂದರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸುಖ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ. ಬೈ ಪುಣ್ಯದ ಉದಯದಲ್ಲಿ ಸುಖ ಆಗುತ್ತೆ, ಪಾಪದ ಉದಯದಲ್ಲಿ ದುಃಖ ಆಗುತ್ತೆ. ಆದರೆ ಪುಣ್ಯ ಪಾಪ ಎಲ್ಲಿರುತ್ತೆ? पुण्य पाप होता क्या है? कहाँ दिखता है पुण्य, कहाँ दिखता है पाप? ये तो बताओ. पुण्य कहाँ दिखता है? कहाँ दिखता है पुण्य? संयोग में दिखता है. पाप कहाँ दिखता है? पापनु संयोगದಲ್ಲಿ ಕಾಣಿಸುತ್ತೆ. आचार्य बोलते हैं अब तुम्हें कोई बचा नहीं सकता. ಯಾಕೆ? ಪುಣ್ಯ ಪಾಪ ಎರಡೂ ಪರಿಣಾಮಂ ಏವ. ಪುಣ್ಯ ಪಾಪಗಳೆರಡೂ ಭಾವನೆಗಳಲ್ಲಿ ಮಾತ್ರ ಇದೆ, ಸಂಯೋಗಗಳಲ್ಲಿಲ್ಲ. ಇದನ್ನ ತಿಳ್ಕೊಳ್ಳೋದು ಭಾರಿ ಕಷ್ಟ ಇದೆ ನಮಗೆ. ಶಬ್ದಗಳು ತುಂಬ ಸುಲಭ ಇದೆ, ಶ್ಲೋಕದ ಶಬ್ದಗಳು ಸುಲಭ ಇದೆ, ಅರ್ಥಕೊಳ್ಳೋದು ಕಷ್ಟ ಇದೆ. पुण्य पाप किसी संयोग में होते नहीं, पुण्य पाप किसी वस्तु में होते नहीं, पुण्य पाप किसी व्यक्ति में होते नहीं. ಪುಣ್ಯ ಪಾಪ ಮಾತ್ರ ಪರಿಣಾಮಗಳಲ್ಲಿರುತ್ತೆ. ಇದು ಜಿನ ಧರ್ಮದ ಅತಿ ದೊಡ್ಡ ಸಿದ್ಧಾಂತ ಇದೆ. ಇದನ್ನ ಪಾಲನೆ ಮಾಡಿದ್ರೆ ಇಡೀ ಪ್ರಪಂಚನೇ ಸುಧಾರಣೆ ಆಗೋಗುತ್ತೆ. ಇವಾಗಿರೋ ವಿಕೃತಿ ಎಲ್ಲ ಹೊರಟೋಗ್ಬಿಡುತ್ತೆ. ಶಾಸ್ತ್ರ ಕೇಳಕ್ ಹೋಗಿದ್ದೀವಿ. ಯಾವ ಶಾಸ್ತ್ರ? ಜ್ಯೋತಿಷ್ ಶಾಸ್ತ್ರ. ಅವ್ರವ್ರೇನು ಹೇಳ್ತಾ ಇದ್ದಾರೆ? ಅಮಾವಾಸ್ಯೆ ದಿನ ರಾತ್ರಿ 12 ಗಂಟೆಗೆ ದೊಡ್ಡ ಬಂಡೆ ಇಟ್ಟು ಅದ್ರ ಮೇಲೆ ಅರಿಶಿನ ಕುಂಕುಮ ಹಾಕಿ ಆವಾಗ ತಾನೇ ಕರೆದಿರೋ ತಾಜಾ ಫ್ರೆಶ್ ಹಾಲು ತಂದು ಅದ್ರ ಮೇಲೆ ಹಾಕಿದ್ರೆ ಬೋಲೆ ಶುಭ ಆಗುತ್ತೆ. ये शुभ होगा. ಅಚ್ಚೆ, ನಮ್ಮ ಸಾಮಾನ್ಯ ಭಾಷೆಯಲ್ಲೂ ಶುಭ ಯಾವುದಿದೆ? ತುಂಬಾ ಆರೋಗ್ಯ ಇದೆ, ಶುಭನೋ ಅಶುಭನೋ? ದೇಹ ತುಂಬಾ ಚೆನ್ನಾಗಿದೆ, ये शुभ है कि अशुभ है? क्या लगता है? अभी क्या लगता है ये बताओ. ಅರ್ಥ ಆಗ್ತಿದೆ? ದೇಹದ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಶುಭ ಇದೆ, ಆರೋಗ್ಯ ಸರಿ ಇಲ್ಲ ಅಂದ್ರೆ. अच्छा किसी को कैंसर हुआ है तो क्या शुभ है कि अशुभ है? हमको तो यही पता है ना, यही पढ़ा है हमने. ये शुभ है कि अशुभ है? कैसे जान लिया तुमने? अशुभ है. ಪ್ರಥಮಾನುಯೋಗದ ಭಾಷೆಯಲ್ಲಿ ಹೇಳೋದಾದ್ರೆ ಅಶುಭ ಇದೆ. ಆದರೆ ನಾವೀಗ ಪ್ರಥಮಾನುಯೋಗ ಓದ್ತಾ ಇಲ್ಲ, ಅಧ್ಯಾತ್ಮ ಓದ್ತಾ ಇದ್ದೀವಿ. ಅಧ್ಯಾತ್ಮ ಏನು ಹೇಳ್ತಾ ಇದೆ? ಪುಣ್ಯ ಪಾಪಯೋ ಕಾರಣಂ ಪರಿಣಾಮಮೇವ. ಪರಿಣಾಮ ಮಾತ್ರ ಪುಣ್ಯ ಪಾಪಕ್ಕೆ ಕಾರಣ ಇದೆ. तो ಇದು ಪುಣ್ಯ ಪಾಪ ಎರಡೂ ಅಲ್ಲ, ಶುಭ ಅಶುಭ दोनों नहीं है इसमें. ಆರೋಗ್ಯ ನಾಶ ಆದರೆ ಅದು ಪುಣ್ಯನೂ ಅಲ್ಲ ಪಾಪನೂ ಅಲ್ಲ. ಇದು ಸಹಜ ಸಂಯೋಗ ಇದೆ, ಪ್ರಕೃತಿಯ ನಿಯಮ ಇದೆ.
रैंडमाइजेशन भी तो कोई बात होती है, किसी को भी हो सकता है। तो क्या हो गया? हो गया तो ನಾವು ಪ್ರಥಮಾನ್ ಯೋಗದ ಇಂಥ ಕಥೆಗಳನ್ನು ಮಾತ್ರ ಇಟ್ಕೊಂಡಿರ್ತೀವಿ ಕಿ ಮಹಾಪುರುಷರಿಗೆ ಏನೂ ಸಮಸ್ಯೆ ಆಗೋದಿಲ್ಲ. ಅರೆ ಮಹಾಪುರುಷರಿಗೂ ಸಮಸ್ಯೆ ಆಗುತ್ತೆ. तो पापी हो गए वो. ಅಜ್ಜಿ ಒಬ್ಬರು ಕುಟುಂಬ ಚೆನ್ನಾಗಿಲ್ಲ, तो पुण्यदुदेनो पापदुदेनो. अब थोड़ी शांति है. ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಜಾಸ್ತಿ ಇದೆ, अब तो ಪುಣ್ಯ, ಇವಾಗ ಪುಣ್ಯ ಇದೆ. ಯಾಕಂದ್ರೆ ನಾವು ಬಾಲ್ಯಾವಸ್ಥೆಯಿಂದ ಇದೇ ಪಾಠ ಕಲ್ತ್ಕೊಂಡ್ ಬಂದಿದ್ದೀವಿ. यही पाठ पढ़ा है हमको. ये सच बात बिल्कुल नहीं है. पुण्य पाप परिणाम में होते. भावना को तो देखो, भावना में दुनिया भर की याचना वृत्ति पड़ी हुई है. कौन सा पुण्य है इसको? महापापी है ये. और हो सकता है कि किसी को शरीर में बहुत बड़ा रोग है और बिल्कुल शांत है, भेद विज्ञान है इधर, तो पुण्य का उदय है, पुण्य का बंध भी है. ನಾವು ಸತತವಾಗಿ ಹೊರಗಡೆಗೆ ಈ ಭೌತಿಕ ಲೋಕದಲ್ಲಿ ಪುಣ್ಯ ಪಾಪಗಳನ್ನು ಹುಡುಕ್ತಾ ಇರೋದ್ರಿಂದ ನಮ್ಮ ಕೈಗೆ ಧರ್ಮನೇ ಸಿಗ್ತಾ ಇಲ್ಲ. ಯಾಕಂದ್ರೆ ಆ ವಸ್ತು ವ್ಯಕ್ತಿಗಳಲ್ಲೇ ಹುಡುಕ್ತಾ ಇದ್ದೀವಿ. अच्छा, अरहंत परमेष्टि पुण्य के कारण होते हैं कि पाप के कारण होते हैं? अब थोड़ी समस्या है. बोलो, मारीची के लिए क्या कारण बने? ಮಾರೀಚಿನೂ ಸಮೋಶರಣಕ್ಕೆ ಹೋಗಿದ್ದ ತಾನೆ, ಆದಿನಾಥರ ಸಮೋಶರಣಕ್ಕೆ. तो ಏನ್ ಮಾಡ್ದ? ಪೂಜೆ ಮಾಡ್ದ, तो ವಿರೋಧ ಮಾಡ್ದ. तो ಅರಹಂತ ಭಗವಾನ್ ಯಾವುದಕ್ಕೆ ನಿಮಿತ್ತ ಆಗುತ್ತಾರೆ? ವಿರೋಧಕ್ಕೆ, पुण्यಕ್ಕೆ कि पापಕ್ಕೆ? तुम व्यक्ति में पुण्य पाप मत देखो, वहां पुण्य पाप नहीं होता. तो निमित्त जरूर बना सकते हैं हम. ಭಾವನೆಗಳಲ್ಲಿ ಪುಣ್ಯ ಇದ್ರೆ ಆ ವಸ್ತು ಪುಣ್ಯಕ್ಕೆ ಕಾರಣ ಆಗುತ್ತೆ. ಭಾವನೆಗಳಲ್ಲಿ ಪಾಪ ಭಾವ ಇದ್ರೆ ಆ ವಸ್ತು ಪಾಪಕ್ಕೆ ಕಾರಣ ಆಗುತ್ತೆ. तो ಯಾವ ವಸ್ತುಗಳ ಸಾನ್ನಿಧ್ಯದಲ್ಲಿ ಜಾಸ್ತಿ ಜನರಿಗೆ ಪುಣ್ಯ ಆಯಿತು ಅಂತ ವಸ್ತುಗಳಿಗೆ ಪುಣ್ಯ ಅಂದ್ಬಿಟ್ರು. ಯಾವ ವಸ್ತುಗಳ ಸಾನ್ನಿಧ್ಯದಲ್ಲಿ ಜಾಸ್ತಿ ಜನರಿಗೆ ಪಾಪ ಆಯಿತು ಅದಕ್ಕೆ ಪಾಪ ಅಂದ್ಬಿಟ್ರು. ಆದರೆ ಈ कोई संसार निसर्गದ नियम ಇಲ್ಲ, कोई नियम नहीं है. होने को तो नरक में भी संयुक्त हो सकता है. ಉದಯ ಪಾಪದ್ದಿದೆ ಅಂತೀವಿ, ಅಲ್ಲೂ ಸಂಯುಕ್ತ ಆಗ್ಬೋದಿದೆ. तो ಪುಣ್ಯ ಪಾಪ ಇದೆರಡನ್ನು ನಾವು ಹೊರಗಡೆ ಹುಡುಕೋದ ಅವಶ್ಯಕತೆ ಇಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪಯೋಹು ಪರಿಣಾಮಮೇವ, ಪರಿಣಾಮದಲ್ಲಿ ಮಾತ್ರ ಇದೆ. ಹಾಗಾಗಿ ಮತ್ತೇನು ಹೇಳ್ತಾರೆ? ಪುಣ್ಯ ಸಂಚಯ ಮಾಡು, ಪಾಪ ನಾಶ ಮಾಡು. तो ಆಚಾರ್ಯರು ಪುಣ್ಯ ಸಂಚಯ ಪಾಪ ನಾಶ ಅಂದ್ರೆ ಅದರ ಅರ್ಥ ಏನು? ಅದರ अर्थ परिणामों की सुध लो. और परिणाम माने होता है ज्ञान. परिणाम उठते हैं ज्ञान से. ಪರಿಣಾಮಗಳ ಉತ್ಪತ್ತಿ, ಭಾವನೆಗಳ ಉತ್ಪತ್ತಿ ನಮ್ಮ ಬುದ್ಧಿಯಿಂದ ಆಗುತ್ತೆ, ನಮ್ಮ ಜ್ಞಾನದಿಂದ ಆಗುತ್ತೆ. ಹಾಗಾಗಿ ಪುಣ್ಯ ಮಾಡು, ಪಾಪ ನಾಶ ಮಾಡು ಅಂದರೆ ನಮ್ಮ ಭಾವನೆಗಳ ಕಡೆಗೆ ಗಮನ ಕೊಡು ಅಂತ. ಸಮಯ ಆಗಿದೆ. ಈ ಶ್ಲೋಕದ ವಿಶೇಷ ಚರ್ಚೆ ಮುಂದಿನ ಸಾಧ್ಯ.